ತ್ರೈಗುಣ್ಯವರ್ಜಿತಮಜಂ ವಿಭುಮಾದ್ಯಮೀಶಂ ವಂದೇ ಭವಘ್ನಂ ಅಮರಾಸುರಸಿದ್ಧವಂದ್ಯಂ ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇ. ಹರಿ ಓಂ. ಸ್ವಸ್ತ್ಯಸ್ತು ಸತಾಂ. ಶ್ರೀಮನ್ ಮಹಾಭಾರತದ ಸಾರಭಾಗ ಅಂತ ಪ್ರಸಿದ್ಧವಾದ ಉದ್ಯೋಗ ಪರ್ವದ ಅನುಸಂಧಾನ ನಾವೇನು ಮಾಡ್ತಾ ಇದ್ದೇವೆ. ಅದರಲ್ಲಿ ಉಲೂಕ, ಆ ಕೈತವ್ಯ ಉಲೂಕ ದುರ್ಯೋಧನನ ದೂತನಾಗಿ ಇಲ್ಲಿ ಬಂದಿದ್ದಾನೆ. ಬಂದು ದುರ್ಯೋಧನನ ಮಾತುಗಳನ್ನೆಲ್ಲ ಅಷ್ಟೇ ರೂಢಾಗಿ ಅವನು ತಿಳಿಸಿಕೊಡ್ತಾ ಇದ್ದಾನೆ. ಅದಕ್ಕೆ ಕೃಷ್ಣ, ಅರ್ಜುನ, ಭೀಮ, ಸಹದೇವ ಎಲ್ಲ ಉತ್ತರ ಕೊಟ್ರು ಅಂತ ನೆನ್ನೆ ಅದರ ಅನುಸಂಧಾನವನ್ನ ಮಾಡಿದ್ದವು. ಇವತ್ತು ಇನ್ನೂ ಕೆಲವು ವಾಕ್ಯಗಳಿದೆ ಆ ಉಲೂಕ ದೂತನ ವಿಷಯದಲ್ಲಿ. ಸಂಜಯನಿಗೆ ಆಕ್ಚುಯಲ್ ಆಗಿ ದಿವ್ಯ ದೃಷ್ಟಿ ಅನ್ನೋದು ಬಂದಿಲ್ಲ. ಅವನಿಗೆ ದಿವ್ಯ ದೃಷ್ಟಿ ಬರುವಂಥದ್ದು ಭಗವದ್ಗೀತಾ ಪರ್ವದಲ್ಲಿ. ಭಗವದ್ಗೀತಾ ಪರ್ವ ಅನ್ನೋದು ಭೀಷ್ಮ ಪರ್ವದಲ್ಲಿ, ಅದು ಎರಡನೆಯದ್ದು ಅವಾಂತರ ಪರ್ವ, ಮೊದಲನೆಯದು ಜಂಬೂಷಂಡ ನಿರ್ಮಾಣ ಪರ್ವ, ಎರಡನೆಯದ್ದು ಭೂಮಿ ಪರ್ವ, ಮೂರನೆಯದ್ದು ಭಗವದ್ಗೀತಾ ಪರ್ವ, ನಾಲ್ಕನೆಯದ್ದು ಭೀಷ್ಮ ವಧ ಪರ್ವ. ನಾಲ್ಕೇ ಅವಾಂತರ ಪರ್ವ ಭೀಷ್ಮ ಪರ್ವದಲ್ಲಿರುವಂಥದ್ದು. ಅದರಲ್ಲಿ ಮೊದಲನೇದು ಜಂಬೂಷಂಡ ನಿರ್ಮಾಣ ಪರ್ವದಲ್ಲಿ ಜಂಬೂದ್ವೀಪದ ವರ್ಣನೆ ಮಾಡ್ತಾರೆ. ಭೂಮಿ ಪರ್ವ ಅದು 2 ಅಧ್ಯಾಯ. ಅದರಲ್ಲಿ ಕೆಲವು ಪಿತೃದೇವತೆಗಳಿಗೆ ಪ್ರೀತಿ ಆಗುವಂತಹ ಪರ್ವ ಅದು ಅಂತ ಹೇಳ್ತಾರೆ. ಅದಾದ್ಮೇಲೆ ಭಗವದ್ಗೀತಾ ಪರ್ವ. ಗೀತಾ ಪರ್ವದಲ್ಲಿ 23ನೇ ಅಧ್ಯಾಯದಿಂದ ಭಗವದ್ಗೀತೆ ಆರಂಭ. ಆ ಆರಂಭದ ಮೊದಲಿಗೆ ಭೀಷ್ಮಾಚಾರ್ಯರು ಬಿದ್ದೋದ್ರು ಅಂತನ್ನುವಾಗ ಧೃತರಾಷ್ಟ್ರನಿಗೆ ದಿವ್ಯ ದರ್ಶನವನ್ನ, ಚಕ್ಷುಸ್ಸನ್ನ ಕೊಡ್ತೇನೆ ಅಂತ ವೇದವ್ಯಾಸ ದೇವರು ಹೇಳಿದಾಗ, ನನಗೆ ಬೇಡ, ನೋಡ್ಲಿಕ್ಕೆ ಆಗೋದಿಲ್ಲ ಅಂತ ಹೇಳಿ ಸಂಜಯನಿಗೆ ಕೊಟ್ರು ಅಂತ ಕಥೆ ಬರುತ್ತಲ್ಲಿ. ಮತ್ತೆ ಈ ವಿಷಯಗಳು ಸಂಜಯನಿಗೆ ಹೆಂಗ್ ಗೊತ್ತಾಯ್ತು ಅಂತಂದ್ರೆ, ಅವನಿಗೆ ವಿಷಯಗಳು ಬರ್ತಾ ಇದೆ ದೂತರಿಂದ, ಅದೆಲ್ಲವನ್ನ ಧೃತರಾಷ್ಟ್ರನಿಗೆ ಹೇಳ್ತಾ ಇದ್ದಾನೆ. ದುರ್ಯೋಧನಸ್ಯ ತದ್ವಾಕ್ಯಂ ನಿಶಮ್ಯ ಭರತರ್ಷಭಃ ನೇತ್ರಾಭ್ಯಾಂ ಅತಿತಾಮ್ರಾಭ್ಯಾಂ ಕೈತವ್ಯಂ ಸಮದೃಶ್ಯತ ಸಕೇಶವಂ ಅಭಿಪ್ರೇಕ್ಷ್ಯ ಗುಡಾಕೇಶೋ ಮಹಾಯಶಃ ಅಭ್ಯಭಾಷತ ಕೈತವ್ಯಂ ಪ್ರಗೃಹ್ಯ ವಿಪುಲಂ ಭುಜಂ ಸ್ವವೀರ್ಯಂ ಯಸ್ ಸಮಾಶ್ರಿತ್ಯ ಸಮಾಹ್ವಯತಿ ವೈ ಪರಾನ್ ಅಭೀತೋ ಯುಧ್ಯತೆ ಶತ್ರೂನ್ ಸ ವೈ ಪುರುಷ ಉಚ್ಯತೆ ಪರವೀರ್ಯಂ ಸಮಾಶ್ರಿತ್ಯ ಯಸ್ ಸಮಾಹ್ವಯತೆ ಪರಾನ್ ಕ್ಷತ್ರಬಂಧುಃ ಅಶಕ್ತತ್ವಾತ್ ಲೋಕೆ ಸ ಪುರುಷಾಧಮಃ ಸತ್ವಂ ಪರೇಷಾಂ ವೀರ್ಯೇಣ ಮನ್ಯಸೆ ವೀರ್ಯಮಾತ್ಮನಃ ಸ್ವಯಂ ಕಾಪುರುಷೋ ಮೂಢ ಪರಾಂಶ್ಚ ಕ್ಷೇಪ್ತುಮಿಚ್ಛಸಿ ಯಸ್ತ್ವಂ ವೃದ್ಧಂ ಸರ್ವರಾಜ್ಞಾಂ ಹಿತಬುದ್ಧಿಂ ಜಿತೇಂದ್ರಿಯಂ ಮರಣಾಯ ಮಹಾಪ್ರಾಜ್ಞಂ ದೀಕ್ಷಯಿತ್ವಾ ವಿಕಥಸೆ ಭಾವಸ್ತೆ ವಿದಿತೋಸ್ಮಾಭಿಃ ದುರ್ಬುದ್ಧೇ ಕುಲಪಾಂಸನ ನ ಹನಿಷ್ಯಂತಿ ಗಾಂಗೇಯಂ ಪಾಂಡವಾ ಘೃಣಯೇತಿಹ ಯಸ್ಯ ವೀರ್ಯಂ ಸಮಾಶ್ರಿತ್ಯ ಧಾರ್ತರಾಷ್ಟ್ರ ವಿಕಥಸೆ ಹಂತಾಸ್ಮಿ ಪ್ರಥಮಂ ಭೀಷ್ಮಂ ಮಿಷತಾಂ ಸರ್ವಧನ್ವಿನಾಂ ಕೈತವ್ಯಗತ್ವಾ ಭರತಾನ್ ಸಮೇತ್ಯ ಸುಯೋಧನಂ ಧಾರ್ತರಾಷ್ಟ್ರಂ ಬ್ರವೀಹಿ ತಥೇತ್ಯುವಾಚಾರ್ಜುನಃ ಸವ್ಯಸಾಚಿ ನಿಶಾವ್ಯಪಾಯೇ ಭವಿತಾ ವಿಮರ್ದಃ ಯತ್ವಾಬ್ರವೀದ್ವಾಕ್ಯಮದೀನ ಸತ್ವೋ ಮಧ್ಯೆ ಕುರೂನ್ ಹರ್ಷಯನ್ ಸತ್ಯಸಂಧಃ ಅಹಂ ಹಂತಾ ಸಂಜಯಾನಾಮನೇಕಂ ಸಾಲ್ವೇಯಕಾಂಶ್ಚೇತಿ ಮಮೈಷ ಭಾರಃ ಹನ್ಯಾಮ್ಯಹಂ ದ್ರೋಣಮೃತೇಪಿ ಲೋಕಂ ನ ಮೇ ಭಯಂ ವಿದ್ಯತೆ ಪಾಂಡವೇಭ್ಯಃ ತತೋ ಹಿ ಮೇ ಲಬ್ಧಮದಶ್ಚ ರಾಜ್ಯಂ ಆಪದ್ಗತಾಃ ಪಾಂಡವಾಶ್ಚೇತಿ ಭಾವಃ ನ ದರ್ಪಪೂರ್ಣೋ ನ ಸಮೀಕ್ಷತೆ ತ್ವಂ ಅನರ್ಥಮಾತ್ಮನ್ಯಪಿ ವರ್ತಮಾನಂ ತಸ್ಮಾದಹಂತೆ ಪ್ರಥಮಂ ಸಮೂಹೆ ಹಂತಾ ಸಮಕ್ಷಂ ಕುರು ವೃದ್ಧಮೇವ ಸೂರ್ಯೋದಯೇ ಯುಕ್ತಸೇನಃ ಪ್ರತೀಕ್ಷ ಧ್ವಜಿ ರಥಿ ರಕ್ಷ ಚ ಸತ್ಯಸಂಧಂ ಅಹಂ ಹಿ ವಃ ಪಶ್ಯತಾಂ ವೈ ಸಮಕ್ಷಂ ಭೀಷ್ಮಂ ರಥಾತ್ ಪಾತಯಿಷ್ಯಾಮಿ ಬಾಣೈಃ ಶೋಭೂತೆ ಕಥನಾವಾಕ್ಯಂ ವಿಜ್ಞಾಸ್ಯಸಿ ಸುಯೋಧನ ಆಚಿತಂ ಶರಜಾಲೇನ ಮಯಾ ದೃಷ್ಟ್ವಾ ಪಿತಾಮಹಂ
ಯದುಕ್ತಶ್ಚ ಸಭಾ ಮಧ್ಯೆ ಪುರುಷೋ ಹ್ರಸ್ವದರ್ಶನಃ ಕ್ರುದ್ಧೇನ ಭೀಮಸೇನೇನ ಭ್ರಾತ ದುಶ್ಯಾಸನಸ್ತವ ಅಧರ್ಮಗ್ನೋ ನಿತ್ಯವೈರಿ ಪಾಪ ಬುದ್ಧಿರ್ ನೃಶಂಸಕೃತ್ ಸತಾಂ ಪ್ರತಿಜ್ಞಾಮಚಿರಾದ್ರಕ್ಷಸೆ ತ್ವಂ ಸುಯೋಧನ ಅಭಿಮಾನಸ್ಯ ದರ್ಪಸ್ಯ ಕ್ರೋಧಪಾರುಷ್ಯಯೋಸ್ತಥಾ ನೈಷ್ಠುರ್ಯಸ್ಯಾವಲೇಪಸ್ಯ ಆತ್ಮಸಂಭಾವನಸ್ಯ ಚ ನೃಶಂಸತಾಯಾಸ್ತೈಕ್ಷ್ಣಸ್ಯ ಧರ್ಮವಿದ್ವೇಷಣಸ್ಯ ಚ ಅಧರ್ಮಸ್ಯಾಪವಾದಸ್ಯ ವೃದ್ಧಾತಿಕ್ರಮಣಸ್ಯ ಚ ದರ್ಶನಸ್ಯ ಚ ವಕ್ರಸ್ಯ ಕೃಷ್ಣಸ್ಯಾಪನಯಸ್ಯ ಚ ದ್ರಕ್ಷಸಿ ತ್ವಂ ಫಲಂ ತೀವ್ರಂ ಅಚಿರೇಣ ಸುಯೋಧನ ವಾಸುದೇವದ್ವಿತೀಯೇ ಹಿ ಮಯಿ ಕ್ರುದ್ಧೇ ನರಾಧಮ ಆಶಾತೆ ಜೀವಿತೆ ಮೂಢ ರಾಜ್ಯೇ ವಾ ಕೇನ ಹೇತುನಾ ಶಾಂತೆ ಭೀಷ್ಮೆ ತಥಾ ದ್ರೋಣೆ ಸೂತಪುತ್ರೇ ಚ ಪಾತಿತೆ ನಿರಾಶೋ ಜೀವಿತೆ ರಾಜ್ಯೇ ಪುತ್ರೇಷು ಚ ಭವಿಷ್ಯಸಿ ಭ್ರಾತೃಣಾಂ ನಿಧನಂ ದೃಷ್ಟ್ವಾ ಉದ್ದಕ್ಕೋ ಹೇಳ್ತಾ ಇದ್ದಾನೆ. ಪುತ್ರಾಣಾಂಚ ಸುಯೋಧನ ಭೀಮಸೇನೇನ ನಿಹತೋ ದುಷ್ಕೃತಾನಿ ಸ್ಮರಿಷ್ಯಸಿ ನ ದ್ವಿತೀಯಾಂ ಪ್ರತಿಜ್ಞಾಂ ಹಿ ಪ್ರತಿಜಾನಾಮಿ ಕೈತವ ಸತ್ಯಂ ಬ್ರವೀಮ್ಯಹಂ ಹ್ಯೇತತ್ ಸರ್ವಂ ಸತ್ಯಂ ಭವಿಷ್ಯತಿ ಯುಧಿಷ್ಠಿರೋಪಿ ಕೈತವ್ಯಂ ಉಲೂಕಮಿದಮಬ್ರವೀತ್. ಇಲ್ಲಿಂದ ಮುಂದೆ ದುರ್ಯೋಧನ ಏನೇನು ಹೇಳಿ ಕಳಿಸಿದ್ದ ಆ ಮಾತುಗಳು ಚುಚ್ಚುವಂತೆ ಮಾತಾಡಬೇಕು, ಬಡಿದಬ್ಬಿಸೋದು ಅಂತಾರೆ ನೋಡಿ. ಅವರಿಗೆ ರಣೋತ್ಸಾಹವನ್ನ ಅಟ್ಯನಿಕಾಸ್ಟ್ ಯುದ್ಧವನ್ನ ಮಾಡಿ ಶತ್ರುಗಳನ್ನ ಕೊಂದೇ ಹಾಕಿಬಿಡ್ಬೇಕು, ಅಷ್ಟು ಕೋಪವನ್ನ ಜಾಸ್ತಿ ಮಾಡುವ ಮಾತುಗಳು. ಅದೆಲ್ಲವನ್ನ ಹೇಳಿದ್ದನ್ನ ಮತ್ತೆ ಮತ್ತೆ ಅನುವಾದ ಮಾಡ್ತಾ ಇದ್ದಾನೆ ಉಲೂಕ. ಪಾಪ ಅವನ ಕೆಲಸ ಅದೇ. ಅವ ಅನುವಾದ ಮಾಡೋದನ್ನ ಕೇಳಿ ಅರ್ಜುನನಿಗೆ ಕಣ್ಣು ಕೆಂಪಾಗೋಯ್ತು. ಉಲೂಕನ್ ನೋಡ್ತಾನೆ. ಮತ್ತೆ ಮತ್ತೆ ಅವನ ಬಗ್ಗೆ, ಅಂದ್ರೆ ಅರ್ಜುನನ ಬಗ್ಗೆ ಮತ್ತೆ ಮತ್ತೆ ವ್ಯಾಸರು ಉಲ್ಲೇಖ ಮಾಡುವಾಗ ಗುಡಾಕೇಶ ಗುಡಾಕೇಶ ಅಂತಾರೆ. ಅಂದ್ರೆ ಅವನಿಗೆ ಅವನ ಸಾಧನೆಯಲ್ಲಿ ಎಷ್ಟು ಬದ್ಧತೆ ಇತ್ತು, ಸಾಧನೆ ಮಾಡುವಾಗ ಅವನು ಯಾವ ಲೆವೆಲ್ನಲ್ಲಿದ್ದ, ಎಷ್ಟು ಅದ್ಭುತವಾಗಿದ್ದ ಅವನು ಅಂತ ಹೇಳುವಾಗ ತಿಳಿಸಿಕೊಡ್ತಾ ಇದ್ದಾರೆ ಇಲ್ಲಿ. ಅವನ ಸಾಧನೆಯಲ್ಲಿ ನಿದ್ರೆಯನ್ನು ಬಿಟ್ಟು ಸಾಧನೆಯನ್ನು ಮಾಡ್ತಾ ಇದ್ದ ದೊಡ್ಡ ಸಾಧಕ ಅರ್ಜುನ. ಆದ್ದರಿಂದ ಶ್ರವಣ ಮನನ ನಿಧಿಧ್ಯಾಸನಗಳಿಗೆ ಪ್ರತೀಕ ಅರ್ಜುನ. ನಾವೆಲ್ಲೆಲ್ಲಿ ಅರ್ಜುನನ ಪರಾಕ್ರಮದ ಕಥೆಯನ್ನ ಅಥವಾ ಅರ್ಜುನನ ಎಂಟ್ರಿಯನ್ನ ನಾವು ಕೇಳ್ತೇವೆ, ಅಲ್ಲೆಲ್ಲ ನಾವು ಹರಿಗುರುಗಳಲ್ಲಿ ಮಾಡಬೇಕಾದ ಪ್ರಾರ್ಥನೆ ಒಂದೇ: ಅರ್ಜುನ ಯಾವ ಗುಣಗಳನ್ನ ರೆಪ್ರೆಸೆಂಟ್ ಮಾಡ್ತಾ ಇದ್ದಾನೆ. ಭಾರತ ಹೇಳುವ 18 ಪ್ರಧಾನವಾದ ಗುಣಗಳಲ್ಲಿ ಅರ್ಜುನ ಎಲ್ಲಿದ್ದಾನೆ ಅಂತ ನೋಡುವಾಗ, ಅರ್ಜುನ ಶ್ರವಣ ಮನನ ನಿಧಿಧ್ಯಾಸನಗಳು. ತತ್ವ ಶ್ರವಣ ಆಗಬೇಕು ಅಂದ್ರೆ ನಿದ್ರೆ ಬಿಡ್ಬೇಕಂತೆ ಅಲ್ವಾ? ಅಧ್ಯಯನ, ಪಾಠ ಪ್ರವಚನದಲ್ಲಿ ದೀಕ್ಷೆ, ತತ್ವಜ್ಞಾನ ನಮಗೆ ವಿಶೇಷವಾಗಿ ಬರಬೇಕು ಅಂತಂದ್ರೆ ಗುಡಾಕೇಶರಾಗಬೇಕು. ಅತ್ಯಶಕ್ಯೇತು ನಿದ್ರಾ ಅಂತ. ನಿದ್ರಾ ತಂದ್ರ ಭಯಂಕ್ರೋಧ ಆಲಸ್ಯಂ ದೀರ್ಘ ಷಡ್ದೋಷ ಪುರುಷೇಣೆ ಹಾತವ್ಯ ಭೂತಿಮಿಚ್ಛತ. ಇದೆಲ್ಲ ಬಂದಿದೆ ವಿದುರನೀತಿಯಲ್ಲಾಗ್ಲಿ. ನಾವೆಷ್ಟೆಷ್ಟು ನಿದ್ರೆಯನ್ನ ಗೆಲ್ತಾ ಹೋಗ್ತೇವೋ ಅಷ್ಟಷ್ಟು ಸಾಧನೆಯಲ್ಲಿ ಔನ್ನತ್ಯಕ್ಕೆ ನಾವು ಹೋಗ್ತಾ ಇರ್ತೇವೆ. ನಾವು ನಿದ್ರೆಗೆ ವಶರಾಗಿಬಿಟ್ರೆ ಅಯ್ಯೋ ಅರ್ಧ ಗಂಟೆ ಮಲ್ಕೊಂಡ್ಬಿಡೋಣಪ್ಪ ಅಂತ ನಿದ್ರೆಗೆ ನಾವು ವಶರಾಗಿಬಿಟ್ರೆ ಸಾಧನೆ ನಿರ್ನಾಮ ಆಗ್ಬಿಡತ್ತೆ. ಆದ್ದರಿಂದ ಅರ್ಜುನ ಗುಡಾಕೇಶ ಅಂತ ಯಾಕೆ ಕರೀತಾರ ಅವನ್ನ? ನಿದ್ದೆ ಬಿಟ್ಟು ನಿದ್ದೆಯನ್ನ ಗೆದ್ದು ಸಾಧನೆಯನ್ನ ಮಾಡಿದ ವ್ಯಕ್ತಿ. ಶ್ರವಣ ಮನನ ನಿಧಿಧ್ಯಾಸನ, ಆ ಮೂರಕ್ಕೆ ಪ್ರತೀಕ. ಇಲ್ಲಿ ಅಂಥ ಮಹಾನುಭಾವ, 2 ಕೈಗಳು ದಷ್ಟಪುಷ್ಟವಾದ ಅವನ ಭುಜಗಳು, ಎರಡನ್ನು ಜೋರಾಗಿ ಎತ್ತಿ ಮಾತಾಡ್ತಾನೆ. ಮತ್ತದೇ ಮಾತಂದ ಹಿಂದಿನ ಅಧ್ಯಾಯದಲ್ಲಿ ಹೇಳಿದ್ದೆ, ಈ ಒಬ್ಬ ಕ್ಷತ್ರಿಯ ನಿಜವಾದ ಕ್ಷತ್ರಿಯ ಆಗೋದು ಯಾವಾಗ ಅಂತಂದ್ರೆ, ಅರ್ಜುನ ಹೇಳ್ತಾನೆ, ಅವನ ಓನ್ ಕೆಪಾಸಿಟಿಯನ್ನ, ಅಂದ್ರೆ ಅವನ ಸ್ವಂತ ಸಾಮರ್ಥ್ಯವನ್ನ ಇಟ್ಕೊಂಡಿರ್ಬೇಕು. ಅವನೇ ಪುರುಷ, ಸಾಮರ್ಥ್ಯವಂತ, ಶಕ್ತಿಶಾಲಿ. ಬೇರೆಯವರ ಸಾಮರ್ಥ್ಯದಿಂದ ಗಲಾಟೆ ಮಾಡ್ತಾ ಯುದ್ಧಕ್ಕೆ ಆಹ್ವಾನ ಮಾಡುವವನು ಅವನು ಕ್ಷತ್ರಬಂಧು ಅಂತ ಕರೀತಾನೆ. ಹೇಗೆ ಬ್ರಾಹ್ಮಣ ಜಾತಿಯಲ್ಲಿ ಹುಟ್ಟಿ
ಉಪನಯನವನ್ನ ಮಾಡಿಕೊಂಡ ಮಾತ್ರದಿಂದಲೇ ಬ್ರಾಹ್ಮಣರು ಅಂತ ನಾವೆಲ್ಲ ಓಡಾಡ್ತಾ ಇದ್ದೇವಲ್ಲ, ಹಾಗೆ ಕ್ಷತ್ರಿಯ ಜಾತಿಯಲ್ಲಿ ಹುಟ್ಟಿದವನು ಕ್ಷತ್ರಿಯ ಹಾಗೆಲ್ಲ ಇಲ್ಲ. ಕ್ಷತ್ರ ಬಂಧು, ಕ್ಷತ್ರಿಯೋಚಿತವಾದ ಕರ್ಮಗಳನ್ನ ಆಯಾ ವರ್ಣಗಳಲ್ಲಿ ಯಾರು ಮಾಡೋದಿಲ್ಲ. ಆಯಾ ವರ್ಣಕ್ಕೆ ಸಂಬಂಧಪಟ್ಟ ಕರ್ಮಗಳನ್ನ, ವರ್ಣಾಶ್ರಮ ಆಚಾರಗಳನ್ನ ಸ್ವವಿಹಿತ ವೃತ್ತಿಯಿಂದ ಭಕ್ತಿಯಿಂದ ಭಗವದ್ ಆರಾಧನೆಯನ್ನ ಯಾರು ಮಾಡೋದಿಲ್ಲ ಅವರೆಲ್ಲ ಆಯಾ ವರ್ಣಕ್ಕೆ ಬಂಧುಗಳು ಅಂತ. ಆ ವೇಷ ಹಾಕೊಂಡವ್ರು ಮಾತ್ರ ಬ್ರಹ್ಮಬಂಧು, ಕ್ಷತ್ರಬಂಧು, ವೈಶ್ಯಬಂಧು ಅಂತೆಲ್ಲ ಇರ್ತಾರೆ. ಅದರಂತೆ ನೀನು ಕ್ಷತ್ರಬಂಧು, ಪುರುಷ ಅಲ್ಲ, ಪುರುಷರಲ್ಲಿ ಅಧಮನಾದ ವ್ಯಕ್ತಿ ನೀನು, ಮಹಾದುಷ್ಟ. ಆದ್ದರಿಂದ ನೀನು ಬೇರೆಯವರ ಶಕ್ತಿಯನ್ನ, ಬೇರೆಯವರ ಸಾಮರ್ಥ್ಯವನ್ನು ನೋಡ್ಕೊಂಡು ನನ್ನ ಸಾಮರ್ಥ್ಯ ಹೇಗಿದೆ, ನನ್ನ ಶಕ್ತಿ ಹೇಗಿದೆ ಅಂತ ನೀನು ಕಿರ್ಚಾಡುವಂತ ಆಡ್ತಾ ಇದ್ದಪ್ಪ. ನೀನ್ ಯಾರು? ಸ್ವಯಂ ಕಾಪುರುಷ. ನೀನು ಕಾಪುರುಷ, ಮೂರ್ಖ, ಅತ್ಯಂತ ಹೀನ ನೀನು ಅಂತ. ನೀನು ಬೇರೆಯವ್ರನ್ನ, ಹೀನನಾದವನು ಬೇರೆಯವ್ರನ್ನ ಬೈತಾ ಇದ್ದಾನೆ ಅಂದ್ರೆ ಅದಕ್ಕಿಂತ ಐರನಿ ಇನ್ಯಾವುದು ಜಗತ್ನಲ್ಲಿಲ್ಲ. ಅವನೇ ಸ್ವತಃ ಹೀನ, ಬೇರೆಯವ್ರನ್ನ ಬೈತಾ ಇದ್ದಾನೆ. ಆದ್ದರಿಂದ ನೀನು ಏನ್ ಮಾಡ್ತಾ ಇದ್ಯಾ? ನಿನ್ ಪ್ಲಾನ್ ಎಲ್ಲ ನಮಗ್ ಗೊತ್ತಿದೆ. ಭೀಷ್ಮಾಚಾರ್ಯರನ್ನ ನೀನು ಸೇನಾಧಿಪತಿಯನ್ನಾಗಿ ಯಾಕೆ ಮಾಡಿದ್ದೀ ಅನ್ನೋದು ಗೊತ್ತು. ನೋಡಿ, ಅರ್ಜುನನ ಆಲೋಚನಾ ಕ್ರಮ ಎಷ್ಟು ದೊಡ್ಡದು. ಯಾಕೆ ಅಂತಂದ್ರೆ ಅವನ ಪ್ಲಾನ್ ಅದು. ಎಲ್ಲರಿಗೂ ವೃದ್ಧ, ಇಡೀ ಕುರುಕುಲಕ್ಕೆ, ಕ್ಷತ್ರ ಕುಲಕ್ಕೆ ವೃದ್ಧ ಬಾಲ್ಯಕರಾಜರಿದ್ದಾರೆ. ಆದ್ರೆ ಅವರು ಕ್ಯಾಪ್ಟನ್ಸಿ ತಗೊಂಡಿಲ್ಲ. ಆದ್ರಿಂದ ಅವರು ಸಪೋರ್ಟ್ ಕ್ಯಾರೆಕ್ಟರ್, ಅವರು ಲೀಡ್ ಕ್ಯಾರೆಕ್ಟರ್ ಅಲ್ಲ ಬಾಲ್ಯಕರಾಜರು. ಅದರಂತೆ ಇಲ್ಲಿ ಭೀಷ್ಮ ಮದುವೆ ಆಗಿಲ್ಲ, ಒಳ್ಳೆ ಬುದ್ಧಿ, ಇಂದ್ರಿಯಗಳನ್ನ ಗೆದ್ದವನು, ದೊಡ್ಡ ಜ್ಞಾನಿ. ಅವರನ್ನ ಸೇನಾಧಿಪತ್ಯದಲ್ಲವರನ್ನ ಕೂಡಿಸಿ ಸಾಯ್ಲಿಕ್ಕೆ ರೆಡಿ ಮಾಡಿದ್ದು ಯಾಕೆ? ಭೀಷ್ಮಾಚಾರ್ಯರನ್ನ. ಸೇನಾಧಿಪತಿ ಅಂದ್ರೆ ಬಾಣಗಳಿಗೆ ಫಸ್ಟ್ ಎದೆ ಕೊಡೋರು ಅಂತ ಅರ್ಥ. ಅವ್ರನ್ನ ಯಾಕೆ ರೆಡಿ ಮಾಡಿದ್ದು? ಅರ್ಜುನ ಹೇಳ್ತಾ ಇದ್ದಾನೆ ಇಲ್ಲಿ, ಅವರು ಪಾಂಡವರು ಯುದ್ಧ ಮಾಡ್ಲಿಕ್ಕೆ ಆರಂಭ ಮಾಡಿದಾಗ ಸ್ಟಾರ್ಟಿಂಗ್ ಅಲ್ಲೇ ಭೀಷ್ಮಾಚಾರ್ಯ ನೋಡಿ ತಾತ ಅಂತ ಕಾಲಿಗೆ ಬಿದ್ದು ಭೀಷ್ಮರ ಜೊತೆ ಯುದ್ಧ ಮಾಡೋದಿಲ್ಲ, ಅವ್ರನ್ನ ಸಂಹಾರ ಮಾಡೋದಿಲ್ಲ ಅಂತ ನಿನ್ ಪ್ಲಾನು ನಮಗೆಲ್ಲ ಗೊತ್ತಿದ್ಯಪ್ಪ. ನೀನ್ ಡಿಪೆಂಡ್ ಆಗಿರೋದೇ ಭೀಷ್ಮರನ್ನ. ಎವರ್ ಫಸ್ಟ್ ನಾನು ಕೊಲ್ಲೋದೇ ಭೀಷ್ಮರನ್ನ. ಅವನಂತಾನೆ, ನೀ ಹೇಳ್ಬೇಕು ಅವನಿಗೆ, ಕಿರಾದ್ ಇವನೇ ಕುಲೂಕ ಕೈತವ್ಯ, ನೀ ಹೇಳ್ಬೇಕು ಹೋಗ್ಬಿಟ್ಟ ಅವನಿಗೆ. ಇವತ್ ರಾತ್ರಿ ಮುಗಿದು ನಾಳೆ ಬೆಳಗ್ಗೆ ಆಗ್ತಾ ಇದ್ದಾಗ ಯುದ್ಧ ಆಗತ್ತೆ ಅಂತ ಹೇಳಿಬಿಡ್ಬೇಕು ಅವನಿಗೆ. ಏನಂದೆ ನೀನು ಆ ಸಭಾದಲ್ಲಿ? ಏನಂದೆ? ಎಲ್ಲರನ್ನ ಕೊಂದು ಬಿಡ್ತೇನೆ, ನನಗೆ ಪಾಂಡವರಿಂದ ಯಾವುದೇ ರೀತಿಯಾಗಿರ್ತಕ್ಕಂಥ ಭಯ ಇಲ್ಲ, ಭೀಷ್ಮರ ಬಲ ಇದೆ, ಪಾಂಡವರನ್ನ ಬಿಟ್ಟು ಮಿಕ್ಕಿ ಎಲ್ಲರನ್ನ ಕೊಲ್ಲುವ ಸಾಮರ್ಥ್ಯ ನನಗಿದೆ ಅಂತ ಭೀಷ್ಮಾಚಾರ್ಯರು ಏನು ಹೇಳಿದ್ರು ಅಂತ ನೀನು ಭೀಷ್ಮರ ಬಲದ ಮೇಲೆ ಏನ್ ನಿಂತಿದ್ಯಪ್ಪ. ಅಂತಹ ಆ ಭೀಷ್ಮಾಚಾರ್ಯರ ಒಪಿನಿಯನ್ ಏನು? ಪಾಂಡವರು ಆಪತ್ತಲ್ಲಿ ಸಿಕ್ಕಾಕೊಂಡಿದ್ದಾರೆ, ಪಾಂಡವರು ಕಷ್ಟದಲ್ಲಿದ್ದಾರೆ ಅನ್ನುವ ಸಿಂಪತಿ ಮಾತು ಭೀಷ್ಮರ ಬಾಯಲ್ಲಿ ಬಂದಿದೆ. ಅದೇ ನಿನ್ನ ಒಪಿನಿಯನ್ ಆಗಿದೆ. ಆದ್ರೆ ನಿನಗೆ ಬಂದಿರೋದೇನು? ದರ್ಪ ಬಂದಿದೆ, ನಿನಗೆ ಅಹಂಕಾರ ಇದೆ. ಬೇರೆಯವರ ಅನರ್ಥವನ್ನ, ಬೇರೆಯವರ ಆಪತ್ತನ್ನು ನೋಡ್ತಾ ಇದ್ದಿ. ನಿನಗ್ ಬಂದಿರೋದು ನಿನಗೇನು ಗೊತ್ತಾಗ್ತಾ ಇಲ್ಲ. ಆದ್ದರಿಂದ ನಾನು ಫಸ್ಟ್ ಕೊಲ್ಲೋದೇ ಕುರುವೃದ್ಧ ಪಿತಾಮಹರನ್ನ, ಭೀಷ್ಮರನ್ನ. ಹೋಗು, ನಾಳೆ ಬೆಳಗ್ಗೆ ಸೂರ್ಯೋದಯ ಆಗುವ ಸಮಯಕ್ಕೆ ಸರಿಯಾಗಿ ರಥಕ್ಕೆ ಧ್ವಜವನ್ನ ಕಟ್ಟಿ ಸೈನ್ಯವನ್ನ ಕರ್ಕೊಂಡು ಬಂದು ಭೀಷ್ಮಾಚಾರ್ಯರನ್ನು ಕಾಪಾಡು. ಈ ಮಾತನ್ನ ಕೇಳಿ ಅರ್ಜುನ ಇವನು ದುರ್ಯೋಧನ ಎಷ್ಟು ಭಯ ಪಟ್ಬಿಟ್ಟ ಅಂತಂದ್ರೆ, ಭೀಷ್ಮಮೇವಾಭಿರಕ್ಷಂತು ಅಂತ ಹೇಳ್ತಾನಂದ್ರೆ, ಭಗವದ್ಗೀತೆಯಿಂದ ನಾವು ಅರ್ಥ ಮಾಡ್ಕೊಳ್ಬೇಕಾದ್ರೆ ಆರಂಭದ ಅಧ್ಯಾಯಗಳನ್ನ, ತತ್ವೋಪದೇಶ ಅಲ್ಲ, ಆರಂಭದ ಕೆಲವು ವಾಕ್ಯಗಳನ್ನ ನಾವು ಅರ್ಥ ಮಾಡ್ಕೊಳ್ಬೇಕಾದ್ರೆ ಇದೆಲ್ಲ ಗೊತ್ತಿರ್ಬೇಕು ನಮ್ಗೆ, ಪೂರ್ವಾಪರ. ಯಾಕೆ ಭೀಷ್ಮಮೇವಾಭಿರಕ್ಷಂತು ಅಂತ ದುರ್ಯೋಧನನ ಬಾಯಲ್ಲಿ ಯಾಕೆ ಬಂತು ಮಾತು? ಅರ್ಜುನನ ಪೌರುಷದ ಮಾತನ್ನು ಕೇಳಿದ್ದ. ನಾನು ಫಸ್ಟ್ ಕೊಲ್ಲೋದೇ ಭೀಷ್ಮರನ್ನ ಅಂತ ಹೇಳಿದ್ನಲ್ಲ, ಆ ಮಾತಿನ ಭಯದಿಂದ ನೀವೆಲ್ಲ ಭೀಷ್ಮಾಚಾರ್ಯನ ಫಸ್ಟ್ ಕಾಪಾಡಿ ಅಂತಂದ. ತಸ್ಯ ಸಂಜನಯನ್ ಹರ್ಷಂ ಕುರುವೃದ್ಧ ಪಿತಾಮಹ. ಅವಾಗ ಈಗೋ ಹೊರಟಾಯ್ತು ಭೀಷ್ಮಾಚಾರ್ಯರಿಗೆ, ಶಂಖ ಊದ್ಬಿಟ್ರು. ಇರ್ಲಿ, ಅಲ್ಲಿ ನೋಡ್ತೀವಿ ಅದನ್ನ ಭಗವದ್ಗೀತಾ ಪರ್ವದಲ್ಲಿ. ಅದರಂತೆ
ನಾನು ಫಸ್ಟ್ ಕೊಲ್ಲೋದೇ ಭೀಷ್ಮರನ್ನ, ರಥದಿಂದ ನಾನು ಕೆಳಗೆ ಬೀಳ್ಸೋದೇ ಪಾತಯಿಷ್ಯಾಮಿ ರಥಾತ್ ಭೀಷ್ಮಂ, ರಥದಿಂದ ನಾನು ಬಾಣಗಳನ್ನ ಹೊಡೆದು ಭೀಷ್ಮಾಚಾರ್ಯರನ್ನ ಕೆಳಗೆ ಬೀಳಿಸಿಬಿಡ್ತೇನೆ ಅಂತಾನ ಅರ್ಜುನ. ನಾಳೆ ಬೆಳಗ್ಗೆ ಆಗತ್ತೆ ನೋಡು. ಏನ್ ನೀನ್ ತಲೆಹರಟೆ ಮಾತಾಡ್ಕೊಂಡು ಆತ್ಮ ಪ್ರಶಂಸೆ ನೀನೇನ್ ಮಾಡ್ಕೊಂಡಿ, ಅದೆಲ್ಲ ನಾಳೆ ಬೆಳಗ್ಗೆ ಗೊತ್ತಾಗತ್ತೆ. ಸಭಾ ಮಧ್ಯದಲ್ಲಿ ಭೀಮಸೇನನ ಬಗ್ಗೆ ಮಾತಾಡದೆ ಅಲ್ಲ, ತಾಕತ್ತಿದ್ರ ರಕ್ತ ಕುಡಿಲಿ ದುರ್ಯೋಧನಂದು ಅಂತ. ನಾಳೆ ಬೆಳಗ್ಗೆ ಆಗ್ಲಿ. ಭೀಮ ಏನ್ ಹೇಳ್ದ? ಅಧರ್ಮದಲ್ಲಿ PhD ಮಾಡಿದ್ದಾನೆ, ಅಧರ್ಮಜ್ಞ, ಅಧರ್ಮವನ್ನ ಚೆನ್ನಾಗಿ ತಿಳ್ಕೊಂಡಿದ್ದಾನೆ, ನಿತ್ಯದಲ್ಲಿ ದ್ವೇಷ ಮಾಡ್ತಾನೆ, ಬುದ್ಧಿಯಂತೂ ಮಹಾಪಾಪಿಷ್ಠ, ಕೆಲಸವಂತೂ ಮಹಾಕ್ರೂರ, ದೀರ್ಘದರ್ಶನ ಇಲ್ವೇ ಇಲ್ಲ ಅವನಿಗೆ, ದುಶ್ಯಾಸನ. ಅವನ ವಿಷಯದಲ್ಲಿ ಭೀಮ ಅವನನ್ನು ಹೆಂಗೆ ಸಂಹಾರ ಮಾಡ್ತೀನಿ ಅಂತ ಪ್ರತಿಜ್ಞೆಯನ್ನ ಮಾಡಿದನೋ ಹಾಗೇ ಮಾಡ್ತಾನೆ. ನೀನ್ ನೋಡ್ತೀಯ, ನಿನ್ನ ಕಣ್ಣಾರೆ ಸಾಕ್ಷಾತ್ತಾಗಿ ನೀನ್ ದರ್ಶನ ಮಾಡ್ತಿ. ಆದ್ದರಿಂದ ಅಭಿಮಾನ, ದರ್ಪ, ಕ್ರೋಧ, ಕೋಪದ ಸ್ವಭಾವ, ನಿಷ್ಠುರವಾದ ಏನು ನೈಷ್ಠುರ್ಯಸ್ಯ ಅವಲೇಪಸ್ಯ, ನಿಷ್ಠುರವಾದ ಮಾತು, ಅವಲೇಪ ಅಂದ್ರೆ ಅಹಂಕಾರ, ಆತ್ಮಸಂಭಾವನಾ ಅಂದ್ರೆ ನಾನೇ ದೊಡ್ಡವನು ಅನ್ನುವಂತಹ ಬುದ್ಧಿ, ನೃಶಂಸತ ಅತ್ಯಂತ ಕೆಟ್ಟ ಕೆಲಸವನ್ನ ಮಾಡುವಲ್ಲ ಆಸಕ್ತಿ, ಕ್ರೌರ್ಯ, ತೈಕ್ಷ್ಣ್ಯ, ತುಂಬಾ ಕೆಟ್ಟದಾಗಿ ನೋಡೋದೆಲ್ರನ್ನ ಆ ಬುದ್ಧಿ, ಧರ್ಮದ ಮೇಲಿನ ದ್ವೇಷ, ಜ್ಞಾನಿಗಳ ನಿಂದೆ, ದೊಡ್ಡವರ ಮಾತನ್ನ ಮೀರೋದು, ಕೆಟ್ಟ ಆಲೋಚನೆಗಳನ್ನು ಮಾಡುವುದು, ಅದು ಎಲ್ಲ ಅಂದ್ರೆ ಇದೆಲ್ಲ ಈ ಶ್ಲೋಕ 18, 19, 20 ಈ 3 ಶ್ಲೋಕಗಳಲ್ಲಿ ದುರ್ಯೋಧನನ ಪೂರ್ಣ ಗುಣ: ಅಭಿಮಾನ, ದರ್ಪ, ಕ್ರೋಧ, ಪಾರುಷ್ಯ, ನೈಷ್ಠುರ್ಯ, ಅವಲೇಪ, ಆತ್ಮಸಂಭಾವನಾ, ನೃಶಂಸತ, ತೈಕ್ಷ್ಣ್ಯ, ಧರ್ಮ ವಿದ್ವೇಷಣ, ಅಧರ್ಮ, ಅಪವಾದ, ವೃದ್ಧಾತಿಕ್ರಮಣ, ವಕ್ರದರ್ಶನ, ಇಷ್ಟು ವಿಶೇಷಣಗಳು ದುರ್ಯೋಧನನ ಕೆಟ್ಟ ಗುಣಗಳನ್ನ ತೋರಿಸ್ತಾ ಇದೆ. ಆ ಎಲ್ಲ ಕೆಟ್ಟ ಗುಣಗಳಿಗೂ ನೀನೇನು ಬಿಲ್ಡಪ್ ಮಾಡ್ಕೊಂಡು ಬಂದೆ, ಆ ಗುಣಗಳಿಂದ ನೀನೇನು ಕೆಟ್ಟ ಕೆಲಸಗಳನ್ನ ಮಾಡಿದೆ, ಅದಕ್ಕೆಲ್ಲ ತಕ್ಕ ಫಲವನ್ನ ನೀನು ಅನುಭವಿಸ್ತೀ. ಕೃಷ್ಣನ ಸಪೋರ್ಟ್ ಇಂದ ನಾನು ಇರ್ಬೇಕಾದಾಗ, ಕೃಷ್ಣನೇ ನನಗೆ ಸಿಟ್ಟು ಮಾಡ್ಕೋ ಅಂತ ಆದೇಶ ಮಾಡಿರುವಾಗ, ಶತ್ರುಗಳನ್ನ ಕೊಲ್ಲು ಅನ್ನುವಾಗ, ರಾಜ್ಯದ ಆಸೆ ಅಲ್ಲ ನಿನಗೆ, ಬದುಕೋ ಆಸೆಯಲ್ಲಿ ನಿನಗೆ ಚಾನ್ಸೇ ಇಲ್ಲ. ಭೀಷ್ಮರು, ದ್ರೋಣರು, ಕರ್ಣ ಇವರೆಲ್ಲ ದೇಹತ್ಯಾಗ ಮಾಡಿ ಹೋದ ಮೇಲೆ ನಿನಗೆ ಮಕ್ಕಳಲ್ಲಿ, ರಾಜ್ಯದಲ್ಲಿ, ಕೊನೆಗೆ ನಿನ್ನ ಬದುಕಿನಲ್ಲೇ ಆಸೆ ಹೊರಟೋಗತ್ ನಿನಗೆ. ನಿನ್ನ ಕಣ್ಣೆದುರಿಗೆ ತಮ್ಮಂದ್ರು ಸಾಯ್ತಾರೆ, ಮಕ್ಕಳು ಸಾಯ್ತಾರೆ, ಅವ್ರನ್ನೆಲ್ಲ ಭೀಮ ಕೊಂದು ಬಿಡ್ತಾನೆ. ಮೊದಲು ನಿನ್ನ ಮಕ್ಕಳನ್ನ, ಮೊಮ್ಮಕ್ಕಳನ್ನ, ತಮ್ಮಂದಿರನ್ನ, ಅಳಿಯಂದಿರನ್ನ ಎಲ್ಲರನ್ನ ಭೀಮಸೇನ ಮುಗಿಸಿ ನಿನ್ನನ್ನ ಕೊಲ್ತಾನೆ. ಅವಾಗ ಭೀಮಸೇನನ ಏಟನ್ನ ತಿಂದು ಸಾಯುವಾಗ ನಿನಗೆ ಜೀವನದಲ್ಲಿ ಮಾಡಿದ ಎಲ್ಲ ಪಾಪಕರ್ಮಗಳ ನೆನಪಾಗುತ್ತೆ. ನಾನು 2ನೇ ಸಲ ಪ್ರತಿಜ್ಞೆ ಮಾಡಲ್ಲ ಹೇಳ್ತಾನೆ ಕೈತವ, ಮೋಸ ಮಾಡೋನೆ, ನಾನು 2ನೇ ಸಲ ಮಾಡಲ್ಲ. ಮತ್ತೆ ನಿನಗೆ ಜ್ಞಾಪಿಸ್ತಾ ಇದ್ದೇನೆ, ನೆನಪಿಸ್ತಾ ಇದ್ದೇನೆ, ನಾನು ಆಡಿದ ಮಾತು ಯಾವತ್ತೂ ಸುಳ್ಳಾಗೋಲ್ಲ. ಇಷ್ಟನ್ನ ಕಣ್ಣು ಕೆಂಪಗೆ ಮಾಡಿಕೊಂಡು ಅರ್ಜುನ ಹೇಳಿದ ಮಾತುಗಳಿದು. ಧರ್ಮರಾಜ ಹೇಳ್ತಾನೆ, ಉಲೂಕ ಮಧ್ವಚೋ ಬ್ರೂಹಿ ಗತ್ವಾ ತಾತ ಸುಯೋಧನಂ ಸ್ವೇನ ವೃತ್ತೇನ ಮೇ ವೃತ್ತಂ ನಾಧಿಗಂತುಂ ತ್ವಮರ್ಹಸಿ ಉಭಯೋರಂತರಂ ವೇದ ಸೂನೃತ ಅನೃತಯೋರಪಿ ನಚಾಹಂ ಕಾಮಯೇ ಪಾಪಂ ಅಪಿ ಕೀಟ ಪಿಪೀಲಯೋಃ ಕಿಂ ಪುನರ್ಜ್ಞಾತಿ ಶುವಧಂ ಕಾಮಯೇಯಂ ಕಥಂಚನ ಏತದರ್ಥಂ ಮಯಾ ತಾತ ಪಂಚಗ್ರಾಮಾವೃತಾಃ ಪುರ ಕಥಂ ತವ ಸುದುರ್ಬುದ್ಧೇನ ಪ್ರೇಕ್ಷೇ ವ್ಯಸನಂ ಮಹತ್ ಸತ್ವಂ ಕಾಮ ಪರೀತಾತ್ಮ ಮೂಢಭಾವಾಚ್ಚ ಕಥಸೆ ತಥೈವ ವಾಸುದೇವಸ್ಯ ನ ಗೃಹ್ಣಾತಿ ಹಿತಂ ವಚಃ ಕಿಮಿದಾನೀಂ ಬಹುಕ್ತೇನ ಯುಧ್ಯಸ್ವ ಸಹ ಬಾಂಧವಃ ಮಮ ವಿಪ್ರಿಯಕರ್ತಾರಂ ಕೈತವ್ಯ ಬ್ರೂಹಿ ಕೌರವಂ ಶ್ರುತಂ ವಾಕ್ಯಂ ಗೃಹೀತೋರ್ಥೋ ಮತಂ ಯತ್ತೇ ತಥಾಸ್ತು ತತ್ ಭೀಮಸೇನಸ್ತತೋ ವಾಕ್ಯಂ ಭೂಯ ಆಹ ನೃಪಾತ್ಮಜಂ ಉಲೂಕಮಧ್ವಚೋ ಬ್ರೂಹಿ ದುರ್ಮತಿಂ ಪಾಪಪೂರುಷಂ
ಶಠಂ ನೈಕೃತಿಕಂ ಪಾಪಂ ದುರಾಚಾರಂ ಸುಯೋಧನಂ ಪ್ರತಿಜ್ಞಾತಂ ಮಯಾ ಯಚ್ಚ ಸಭಾ ಮಧ್ಯೆ ನರಾಧಮ ಕರ್ತಾಹಂ ತದ್ವಚಃ ಸತ್ಯಂ ಸತ್ಯೇನೈವ ಶಪಾಮಿತೆ ದುಶ್ಯಾಸನಸ್ಯ ರುಧಿರಂ ಹತ್ವಾ ಪಾಸ್ಯಾಮ್ಯಹಂ ವೃಧೆ ಸಖ್ಥಿನಿ ತವ ಭಂಕ್ತ್ವೈವ ಹತ್ವಾ ಹಿ ತವ ಸೋದರಾನ್ ಸರ್ವೇಷಾಂ ಧಾರ್ತರಾಷ್ಟ್ರಾಣಾಮಹಂ ಮೃತ್ಯುಃ ಸುಯೋಧನ ಸರ್ವೇಷಾಂ ರಾಜಪುತ್ರಾಣಾಂ ಅಭಿಮನ್ಯುರಸಂಶಯಂ ಕರ್ಮಣಾ ತೋಷಯಿಷ್ಯಾಮಿ ಭೂಯಶ್ಚೈವ ವಚಃ ಶೃಣು ಹತ್ವಾ ಸುಯೋಧನಂ ತ್ವಾಂ ವೈ ಸಹಿತಂ ಸರ್ವಸೋದರೈಃ ಆಕ್ರಮಿಷ್ಯೆ ಪದಾಮೂರ್ಧ್ನಿ ಧರ್ಮರಾಜಸ್ಯ ಪಶ್ಯತಃ. ಇದು ಹೊಸ ಪ್ರತಿಜ್ಞೆ. ನಕುಲಸ್ಯ ತಥೋ ವಾಕ್ಯಮಿದಮಾಹ ಮಹೀಪತೆ ಉಲೂಕಬ್ರೂಹಿ ಕೈತವ್ಯಾಧಾರ್ತರಾಷ್ಟ್ರಂ ಸುಯೋಧನಂ ಶ್ರುತಂತೆ ಗದತೋ ವಾಕ್ಯಂ ಸರ್ವಮೇವ ಯಥಾ ತಥಂ ತಥಾ ಕರ್ತಾಸ್ಮಿ ಕೌರವ್ಯ ಯಥಾ ತ್ವಂ ಅನುಶಾಸ್ಮಿ ತತ್ ಸಹದೇವೋಪಿ ನೃಪತೆ ಇದಮಾಹ ವಚೋರ್ಥವತ್ ಸುಯೋಧನಮತಿರ್ಯಾತೆ ವೃಥೈವೇಷಾ ಭವಿಷ್ಯತಿ ಶೋಚಿಷ್ಯಸೆ ಮಹಾರಾಜ ಸಪುತ್ರಜ್ಞಾತಿ ಬಾಂಧವಃ ಇಮಂ ಚ ಕ್ಲೇಶಮಸ್ಮಾಕಂ ಹೃಷ್ಟೋ ಯತ್ವಂ ವಿಕತ್ಸಸೆ ವಿರಾಟ ದೃಪದೌ ವೃದ್ಧೌ ಉಲೂಕಮಿದಮೂಚತುಃ. ಪಾಪ ಎಲ್ಲ ಮಾತಾಡ್ಬಿಟ್ರಿ. ಈಗ ದಾಸಭಾವಂ ನಿಯಚ್ಛೇವ ಸಾಧೋರಿತಿ ಮತಿಃ ಸದಾ ತೌ ಚ ದಾಸಾವದಾಸೌ ವಾ ಪೌರುಷಂ ಯಸ್ಯ ಯಾದೃಶಂ ಶಿಖಂಡೀತು ತಥೋ ವಾಕ್ಯಂ ಉಲೂಕಮಿದಮಬ್ರವೀತ್ ವಕ್ತವ್ಯೋ ಭವತಾ ರಾಜಾ ಪಾಪೇಷ್ವಭಿರತಃ ಸದಾ ಪಶ್ಯತ್ವಂ ಮಾಂ ರಣೇ ರಾಜನ್ ಕುರ್ವಾಣಂ ಕರ್ಮದಾರುಣಂ ಯಸ್ಯ ವೀರ್ಯಂ ಸಮಾಸಾದ್ಯ ಮನ್ಯಸೆ ವಿಜಯಂ ಯುಧಿ ತಮಹಂ ಪಾತಯಿಷ್ಯಾಮಿ ರಥಾತ್ತವ ಪಿತಾಮಹಂ ಅಹಂ ಭೀಷ್ಮವಧೆ ಸೃಷ್ಟೋ ನೂನಂ ಧಾತ್ರ ಮಹಾತ್ಮನ ಸೋಹಂ ಭೀಷ್ಮಂ ಹನಿಷ್ಯಾಮಿ ವಿಶತಾಂ ಸರ್ವಧನ್ವಿನಾಂ ದೃಷ್ಟದ್ಯುಮ್ನೋಪಿ ಕೈತವ್ಯಂ ಉಲೂಕಮಿದಮಬ್ರವೀತ್. ಧರ್ಮರಾಜ ಹೇಳ್ತಾನೆ ಅರ್ಜುನ ಹೇಳಿದ ಮೇಲೆ, ಉಲೂಕ ಅತ್ಯಂತ ಪ್ರೀತಿ ಪಾತ್ರ, ನಾನೀಗ ಹೇಳೋ ಮಾತನ್ನ ದುರ್ಯೋಧನನ್ ಹೇಳು. ನಿನ್ನ ಕ್ಯಾರೆಕ್ಟರ್ ಇಂದ ನನ್ನ ಕ್ಯಾರೆಕ್ಟರ್ನ ಜಡ್ಜ್ ಮಾಡಬೇಡ. ಎಂಥ ಮಾತು ನೋಡಿ. ಸ್ವೇನ ವೃತ್ತೇನ ಮೇ ವೃತ್ತಂ ನಾಧಿಗಂತು. ಅಂದ್ರೆ ನಮ್ಮ ಮನಸ್ಸೇಗೋ ಹೊರಗಡೆ ಇರೋರು ಹಾಗೆ ಅಂತ ಸಾಮಾನ್ಯವಾಗಿ ಅಜ್ಞಾನಿಗಳಾದ ಅಧ್ಯಯನ ಶ್ರವಣಾದಿಗಳನ್ನ ಮಾಡದೇ ಇರುವ ಮೂರ್ಖರ ಜೀವನದ ವ್ಯವಸ್ಥೆ ಅದು. ನಾನು ಹೇಗೋ ನನ್ನ ಮನಸ್ಥಿತಿ ಹುಳಿಯಾದ್ರೆ ನನ್ನ ಅಪೋಸಿಟ್ ನಲ್ಲಿ ಎದುರಿಗೆ ಇರತಕ್ಕಂಥ ಮನುಷ್ಯನು ಹುಳಿಯೇ, ಅವನು ಸರಿಗಿಲ್ಲ ಅಂತ ಜಡ್ಜ್ ಮಾಡ್ಬಿಡೋದು. ಧರ್ಮಜ ಅಂತಾನೆ, ನೀನ್ ಹೇಗೋ ನನ್ನನ್ನು ಹಾಗೆ ಜಡ್ಜ್ ಮಾಡ್ಬೇಡಪ್ಪ. ಸತ್ಯಕ್ಕೂ ಸುಳ್ಳಿಗೂ ಎಷ್ಟು ವ್ಯತ್ಯಾಸ ಅಂತ ನನಗ್ ಗೊತ್ತಿದೆ. ನಾನು ಒಂದು ಕೀಟ, ಒಂದು ಇನ್ಸೆಕ್ಟ್, ಒಂದು ಇರುವೆ, ಅದಕ್ಕೂ ಕೆಟ್ಟದಾಗ್ಲಿ ಅಂತ ಅಪೇಕ್ಷೆ ಪಡಲ್ಲ. ಹಾಗಿರ್ಬೇಕಾದ್ರೆ ದೊಡ್ಡಪ್ಪನ ಮಕ್ಕಳ ಸಾಯ್ಲಿ ಅಂತ ಅಪೇಕ್ಷೆ ಪಡ್ತೇನೆ ನಾನು. ಈ ಲೆವೆಲ್ಗೆ ರೀಚ್ ಆಗಬಾರ್ದು, ಇಷ್ಟು ಗಲಾಟೆ ಆಗಬಾರ್ದು ಅಂತಲೇ 5 ಗ್ರಾಮಗಳನ್ನ ಕೊಡು ಅಂತ ಬೇಡ್ಕೊಂಡೆ. ಏನ್ ಮಾಡಿದೆ ನೀನು ದುರ್ಬುದ್ಧಿಯಿಂದ? ಬೇಡ, ನಿನಗೆ ಎಷ್ಟು ಕಷ್ಟ ಬರುತ್ತೋ ಅದ್ ನಾನು ನೋಡ್ತೀನಿ. ಇವಾಗ ನೋಡ್ದೇ ಇರಕ್ಕಾಗುತ್ತಾ? 5 ಗ್ರಾಮಗಳನ್ನ ಬೇಡದಾಗಲೂ ನೀನು ಕೊಡದೇ ಇದ್ದಕ್ಕಂಥ ವ್ಯಕ್ತಿ ಇವಾಗ ನಿಂಗ್ ಕಷ್ಟ ಬಂದಾಗ ನಾನು ನೋಡ್ಲೇಬೇಕದನ್ನ. ಇಲ್ಲ, ಆಗೋದಿಲ್ಲ. ಯಾಕೆ ಆ ಬುದ್ಧಿ ಬಂತು? 5 ಗ್ರಾಮಗಳನ್ನಾದ್ರೂ ಪಾಂಡವರಿಗೆ ಕೊಡಬಾರದು ಅನ್ನೋ ಬುದ್ಧಿ ನಿನಗೆ ಯಾಕೆ ಬಂತು ಅಂದ್ರೆ ಕಾಮಪರೀತಾತ್ಮ, ಆಸೆ, ಅತಿಯಾದ ಆಸೆ, ಮೌಢ್ಯ, ಅಜ್ಞಾನ ಸರಿ ಇಲ್ಲ. ಕೃಷ್ಣ ಹೇಳಿದ ಮಾತನ್ನು ನೀನ್ ತಗೊಳ್ತಾ ಇಲ್ಲ, ಆದ್ದರಿಂದ ಮಾತಾಡ ಪ್ರಯೋಜನ ಇಲ್ಲ, ಯುದ್ಧ ಮಾಡ್ಬೇಕಷ್ಟೆ. ಆದ್ದರಿಂದ ಏ ಉಲೂಕ, ನನಗೆ ಯಾವಾಗಲೂ ಇಷ್ಟ ಇಲ್ದೇ ಇರೋ ಕೆಲಸನೇ ಮಾಡ್ತಾನೆ ದುರ್ಯೋಧನ. ಅವನಿಗೆ ಹೇಳು. ಉಲೂಕನ ಮೂಲಕ ದುರ್ಯೋಧನ ನೀನೇನ್ ಹೇಳ್ ಕಳಿಸ್ದಿ, ನನಗದೆಲ್ಲ ಅರ್ಥ ಆಯ್ತು. ನಿನ್ನ ಅಭಿಪ್ರಾಯ ಏನು ಅಂತ ಗೊತ್ತಾಯ್ತು. ಹಾಗೇ ಆಗ್ಲಿ ಅಂತ ಹೇಳಬೇಕು ಅಂತ ಧರ್ಮರಾಜ ಹೇಳದ ಮೇಲೆ ಭೀಮಸೇನ ದೇವರಂತಾರೆ, ಉಲೂಕ ನನ್ನ ಮಾತನ್ನು ಹೇಳವನಿಗೆ. ಎಷ್ಟೆಷ್ಟು ವಿಶೇಷಣ ಕೊಡ್ತಾರೆ ನೋಡಿ. ಪಾಪ ಪೂರುಷ, ದುರ್ಮತಿ, ಶಠ, ನೈಕೃತಿಕ, ಪಾಪ, ದುರಾಚಾರ. ಒಬ್ಬ ಪಾಪವೇ ಮೂರ್ತಿವೆತ್ತವನು ಕಲಿ, ಅಜ್ಞಾನವೇ ಮೂರ್ತಿವೆತ್ತವನು ಕಲಿ, ಶಾಠ್ಯವೇ ಮೂರ್ತಿವೆತ್ತವನು ಕಲಿ,
ತಪ್ಪೆ ಮೋಸ ಮಾಡುವುದೇ ಮೂರ್ತಿವೆತ್ತವನು ಕಲಿ, ಪಾಪಗಳೇ ರೂಪವಂತನಾದವನು ಕಲಿ, ಅನಾಚಾರವೇ ರೂಪವಂತವನಾದವನು ಕಲಿ. ಇಷ್ಟೆಲ್ಲ ವಿಶೇಷಣ ದುರ್ಯೋಧನನಿಗೆ ಭೀಮ ಕೊಟ್ಟಿದ್ದು. ನಾನೇನು ಸಭಾ ಮಧ್ಯದಲ್ಲಿ ಪ್ರತಿಜ್ಞೆಯನ್ನು ಮಾಡಿದ್ದೆ, ದುರ್ಯೋಧನ ನಿನ್ನೆದುರಿಗೆ ನಿನ್ನ ತಮ್ಮನನ್ನ ಕೊಂದು ಅವನ ರಕ್ತವನ್ನ ಕುಡಿತೀನಿ ಅಂತ ನಾನು ಹಾಗೆ ಮಾಡ್ತೇನೆ, ನಿನ್ನ ತೊಡೆಯನ್ನ ಮುರಿದು ಹಾಕ್ತೇನೆ, ನಿನ್ನ ಎಲ್ಲ ತಮ್ಮಂದಿರನ್ನ ಅವರ ಮಕ್ಕಳನ್ನ ಕೊಲ್ಲುವವನು ನಾನೇ. ಮಿಕ್ಕೆಲ್ಲ ರಾಜಕುಮಾರರನ್ನ ಅಭಿಮನ್ಯು ಕೊಲ್ತಾನೆ, ಡೌಟೇ ಇಲ್ಲ ಇದರಲ್ಲಿ. ನಾನು ಮಾಡುವ ಆ ಶತ್ರು ಸಂಹಾರ ರೂಪವಾದ ಯಜ್ಞದಿಂದ, ಅಂದ್ರೆ ಭೀಮ ಅಂತಾನೆ, ಶತ್ರುಗಳನ್ನ ಕೊಲ್ಲೋದು ಅಂದ್ರೆ ಒಂದು ಯಜ್ಞ. ಅವರೆಲ್ಲರ ಸಂಹಾರ ಮಾಡುವ ಕೆಲಸದಿಂದ ನನ್ನ ಅಣ್ಣ ತಮ್ಮಂದ್ರಿಗೆ ಸಂತೋಷ ಆಗುತ್ತೆ, ಅದು ಮಾಡ್ತೇನೆ. ಇನ್ನೂ ಒಂದು ಮಾತು ಹೇಳ್ತೀನಿ ಕೇಳು. ತಮ್ಮಂದಿರ ಜೊತೆಯಲ್ಲಿ ನಿನ್ನನ್ನ ಕೊಂದು ನಮ್ಮ ಅಣ್ಣ ನೋಡ್ತಾ ಇರೋ ಹಾಗೆ ನಿನ್ನ ತಲೆ ಮೇಲೆ ನಾನು ಕಾಲಿಟ್ಟು ನಿನ್ನ ತಲೆಯನ್ನ ನನ್ನ ಕಾಲಿಂದ ತುಳಿತೀನಿ. ಕ್ಷತ್ರಿಯ ರಾಜರಾದವರಿಗೆ ದೊಡ್ಡ ಅವಮಾನ ಬೇರೆಯವರ ಕೈಯಲ್ಲಿ ತಲೆ ತುಳಿಸ್ಕೊಳ್ಳೋದು ಕಾಲಿಂದ ಅಂತ. ಸಹದೇವ್ ಹೇಳ್ತಾನಲ್ಲ, ಅವರ ತಲೆ ಮೇಲೆ ನನ್ನ ಕಾಲು ಅಂತ. ಕೃಷ್ಣದೇವರನ್ನ ಯಾರು ಬೈತಾರೆ ಅವ್ರ ತಲೆ ಮೇಲೆ ನನ್ನ ಕಾಲು ಅಂತ ಬಂತು, ಸಭಾಪರ್ವದಲ್ಲಿ ಬಂತಲ್ಲ, ರಾಜಸೂಯಾಗ ಪರ್ವದಲ್ಲಿ. ಕ್ಷತ್ರಿಯರಿಗೆ ಪಟ್ಟಾಭಿಷೇಕ ಆಗಿರುತ್ತೆ ನಾನಾ ತೀರ್ಥಗಳಿಂದ. ಆ ಪಟ್ಟಾಭಿಷಿಕ್ತವಾಗಿ ಕಿರೀಟ ಧಾರಣೆಯನ್ನು ಮಾಡಿಕೊಂಡ, ಕಿರೀಟ ಹಾಕೊಂಡ ಕ್ಷತ್ರಿಯರು ಯಾರಿಗೂ ತಲೆ ಬಾಗ್ಸಲ್ಲ, ಗುರುಗಳಿಗೆ ದೇವರಿಗೆ ಬಿಟ್ರೆ. ಅಂಥ ಕ್ಷತ್ರಿಯರ, ಪಟ್ಟಾಭಿಷಿಕ್ತರಾದ ಕ್ಷತ್ರಿಯರ ತಲೆ ಮೇಲೆ ಕಾಲಿಟ್ಟು ತುಳಿತೀನಿ ಅಂತಂದ್ರೆ ಅವ್ರಿಗೆ ಎಷ್ಟು ಈಗೋ ಹರ್ಟಾಗ್ಬೇಡ. ಭೀಮ ಅಂತಾನೆ, ನಿನ್ ತಲೆ ಮೇಲೆ ನಾನು ಕಾಲಿಟ್ಟು ತುಳಿತೀನಿ ನೀನ್ ಕೊಂದ್ಬಿಟ್ಟು. ನಕುಲ ಅಂತಾನೆ, ಎಲ್ಲ ಏನ್ ಹೇಳಿದ್ಯೋ ಹಾಗೆ ಆಗತ್ತೆ. ಸಹದೇವ ಹೇಳ್ತಾನೆ, ನೀನು ಮಾತಾಡ್ಕೊಳ್ಳೋದೆಲ್ಲ ವ್ಯರ್ಥನಪ್ಪ, ನಿನ್ನ ಆಲೋಚನೆಯೇ ವ್ಯರ್ಥ, ನಿನ್ನ ಬುದ್ಧಿಯೇ ವ್ಯರ್ಥ. ಹತ್ತಿರದಲ್ಲೇ ಇನ್ ಸ್ವಲ್ಪ ದಿವಸದಲ್ಲೇ ಎಲ್ಲರನ್ನ ಕಳ್ಕೊಂಡು ಅಳ್ತೀಯ. ಯಾಕೆ? ಪಾಂಡವರು ದುಃಖ ಪಡ್ತಾ ಇದ್ದಾರೆ ಅಂತ ನೀನ್ ಸಂತೋಷವಾಗಿದೆ ಅಲ್ವಾ? ಕ್ವೈಟ್ ಆಪೋಸಿಟ್ ಆಗುತ್ತೆ, ನೋಡ್ತಾ ಇರೋ ನೀನು. ವಿರಾಟ ದೃಪದರು ಮಾತಾಡ್ತಾರೆ, ವೃದ್ಧರು ಪಾಪ ಅವರಿಬ್ರು. ಧರ್ಮರಾಜರನ್ನ ದಾಸ ಅಂತ ನೀ ಹೇಳ್ದೆ ಅಲ್ವಾ? ಯಾರು ದಾಸ ಯಾರು ಅದಾಸ ನೋಡು, ತಾಕತ್ತು ನೋಡಿ ಮಾತಾಡು. ಇದು ವಿರಾಟ ದೃಪದರ ಮಾತು. ಶಿಖಂಡಿ ಹೇಳ್ತಾನೆ, ಪಾಪ ಉಲೂಕ ಅಂದ್ರೆ ಪಾಯಿಂಟ್ಸ್ ಬರ್ಕೋಬೇಕಿದನ್ನೆಲ್ಲ. ಯಾರೇನೇನು ಮಾತಾಡಿದ್ರು ದೂತನ ಕೆಲಸ ಒಂದು ಸ್ಕಿಪ್ ಮಾಡೋ ಹಾಗಿಲ್ಲ. ಅವರೆಲ್ಲ ಏನೇನ್ ಹೇಳಿದ್ರು, ಏನೇನ್ ಪಾಯಿಂಟು, ಆ ಪಾಯಿಂಟ್ ಅಲ್ಲಿ ಅಂಡರ್ಲೈನ್ ಮಾಡಬೇಕಾದ ಲೈನ್ ಯಾವುದು, ಅದೆಲ್ಲವನ್ನ ಆಲೋಚನೆ ಮಾಡಿ ತಲೆಯಲ್ಲಿ ನೆನಪಿಟ್ಕೊಂಡು ಪಾಯಿಂಟ್ಸ್ ಮಾಡಿ ಬುಲೆಟ್ ರೂಪದಲ್ಲಿ ಮನಸ್ಸಲ್ಲಿ ಧಾರಣೆ ಮಾಡಿ ಹಾಗೇ ಓಪನ್ ಅಪ್ ಆಗಿ ಹೇಳಬೇಕು, ನೆನಪಿಟ್ಕೋಬೇಕು. ನೋಡಿ ಅವನೆಲ್ಲ ಇಲ್ಲಿ ಶಿಖಂಡಿ ಅಂತಾನೆ, ನೋಡು ನನ್ನ ಕೆಲಸ ನೋಡು, ನಾನು ಹುಟ್ಟಿದ್ದೇ ಭೀಷ್ಮರನ್ನ ಕೊಲ್ಲಿಕ್ಕೆ, ಬ್ರಹ್ಮದೇವರು ನನ್ನನ್ನ ಸೃಷ್ಟಿ ಮಾಡಿದ್ದೇ ಭೀಷ್ಮರ ವಧೆಗೆ. ಯಾವ ಭೀಷ್ಮರನ್ನ ಡಿಪೆಂಡ್ ಆಗಿ ನಾನು ಗೆಲ್ತೇನೆ ಅಂತ ನೀನ್ ರೆಡಿ ಆಗಿದ್ಯೋ, ಅನುಸಂಧಾನ ಮಾಡ್ಕೊಂಡಿದ್ಯೋ ಅಂತ ನಿನ್ನ ಅಜ್ಜ ಪಿತಾಮಹ ಭೀಷ್ಮರನ್ನ ರಥದಿಂದ ಬೀಳಿಸಿ ನೀವೆಲ್ಲ ನೋಡ್ತಾ ಇರೋ ಹಾಗೆ ನಾನು ಕೊಂದು ಹಾಕಿಬಿಡ್ತೇನೆ, ವೆಯ್ಟ್ ಅಂಡ್ ವಾಚ್. ಒಬ್ಬೊಬ್ರು ಒಂದೊಂದು ಬುಲೆಟ್ ತರ ಮಾತಾಡ್ತಾರೆ. ಈಗ ದೃಷ್ಟದ್ಯುಮ್ನ ಹೇಳ್ತಾನೆ, ಸುಯೋಧನೋ ಮಮ ವಚೋ ವಕ್ತವ್ಯೋ ನೃಪತೆ ಸುತಃ ಅಹಂ ದ್ರೋಣಂ ಹನಿಷ್ಯಾಮಿ ಸಗಣಂ ಸಹ ಬಾಂಧವಂ ಕರ್ತಾ ಚಾಹಂ ತಥಾ ಕರ್ಮ ಯಥಾ ನಾನ್ಯಃ ಕರಿಷ್ಯತಿ. ತಮಬ್ರವೀದ್ ಧರ್ಮರಾಜಃ ಕಾರುಣ್ಯಾರ್ಥಂ ವಚೋ ಮಹತ್ ನಾಹಂ ಜ್ಞಾತಿವಧಂ ರಾಜನ್ ಕಾಮಯೇಯಂ ಕಥಂಚನ ತವೈವ ದೋಷಾದ್ ದುರ್ಬುದ್ಧೇಃ ಸರ್ವಮೇತದನಾವೃತಂ. ಅವಶ್ಯಂಚ ಮಯಾ ಕಾರ್ಯಂ ಸರ್ವೇಷಾಂ ರಕ್ಷಣಂ ಮಹತ್ ಸಗಚ್ಛಮಾ ಚಿರಂತಾತ ಉಲೂಕ ಯದಿ ಮನ್ಯಸೆ ಇಹ ವಾ ತಿಷ್ಠ ಭದ್ರಂತೆ ವಯಂ ಹಿ ತವ ಬಾಂಧವಾಃ ಇತ್ಯುಕ್ತಃ ಕೈತವೋ ವಾಕ್ಯಂ ತದ್ವಾಕ್ಯಮುಪಧಾರ್ಯ ಚ ಅನುಜ್ಞಾತೋ ನಿವವೃತೆ ಪುನರೇವ ಯಥಾಗತಂ. ಉಪಾವೃತ್ಯ ತು ಕೈತವ್ಯಃ ಪಾಂಡುಭ್ಯೋ ಧೃತರಾಷ್ಟ್ರಜಂ ಗತ್ವಾ ಯಥೋಕ್ತಂ ತತ್ಸರ್ವಮುವಾಚ ಕುರು ಸಂಸದಿ ಕೈತವ್ಯಸ್ಯ ತು ತದ್ವಾಕ್ಯಂ ನಿಶಮ್ಯ ಭರತಋಷಭಃ
ದುಶ್ಯಾಸನಂಚ ಕರ್ಣಂಚ ಶಕುನಿಂಚ ಅಭ್ಯಭಾಷತ ಆಜ್ಞಾಪಯತರಾಜ್ಞಶ್ಚ ಬಲಂ ಮಿತ್ರ ಬಲಂ ತಥಾ ಯಥಾ ಪ್ರಾಗುದಯಾತ್ ಸರ್ವಾ ಯುಕ್ತತಿಷ್ಠತ್ಯನೀಕಿನಿ ತತಃ ಕರ್ಣ ಸಮಾದಿಷ್ಟಃ ದೂತಾಃ ಸಂತ್ವರಿತಾ ರಥೈಃ ಉಷ್ಟ್ರವಾಮೀಭಿರಪ್ಯನ್ಯೇ ಸದಶ್ವೈಶ್ಚ ಮಹಾಜವೈಃ ಚೂರ್ಣಂ ಪರಿಯಯುಃ ಸೇನಾಂ ಪೂರ್ಣಾಂ ಕರ್ಣಸ್ಯ ಶಾಸನಾತ್ ಆಜ್ಞಾಪಯಂತರಾಜ್ಞಸ್ತಾನ್ ಯೋಗಃ ಪ್ರಾಗುದಯಾದಿತಿ. ಧೃಷ್ಟದ್ಯುಮ್ನ ಅಂತಾನೆ, ನನ್ನ ಮಾತು ಹೇಳಬೇಕು ನೀನು ದುರ್ಯೋಧನನಿಗೆ. ನಾನು ದ್ರೋಣಾಚಾರ್ಯರನ್ನ ಕೊಲ್ಲಿಕ್ಕೆ ಹುಟ್ಟಿದ್ದು, ದ್ರೋಣರನ್ನ ಕೊಲ್ಲಿಕ್ಕೆ ಯಾರಿಗೂ ಸಾಧ್ಯ ಇಲ್ಲ ಅಂತ ಮಾತಾಡಿದೆಯಲ್ಲ, ಅವರನ್ನ ಕೊಲ್ಲಿಕ್ಕೆ ಹುಟ್ಟು ಬಂದಿದ್ದೇನೆ ನಾನು ಯಜ್ಞಭೂಮಿಯಿಂದ. ಈ ಮಾತು ಹೇಳಬೇಕು. ಅವರ ಬಂಧು ಬಾಂಧವರ ಜೊತೆಯಲ್ಲಿ ನಾನು ಕೊಂದು ಬಿಡ್ತೇನೆ. ಇವರೆಲ್ಲ ರೋಷಾವಿಷ್ಟರಾಗಿ ಪಾಪ ಉಲೂಕ ಏನ್ ಮಾಡ್ಬೇಕು ಹೇಳಿ. ಒಟ್ನಲ್ಲಿ ಉಲೂಕಂಗ್ ಟೆನ್ಷನ್ನೇ ಇಲ್ಲ ಬಿಡಿ. ಯಾರ್ಯಾರನ್ನ ಕೊಲ್ತಾರೆ ಅಂತ ಏನ್ ಹೇಳಿದ್ರು ಅದನ್ನ ಹಾಗೆ ಪಾಯಿಂಟ್ ಔಟ್ ಮಾಡ್ಕೊಂಡು ಹೇಳಿಬಿಟ್ರೆ ಉಲೂಕನ್ ಕೆಲಸ ಮುಗೀತು. ಕೊನೆಗೆ ಧೃತರಾಷ್ಟ್ರನ ಮಗನಿಗೆ ಸಂದೇಶ ಕೊಡುವಂತ ಅತ್ಯಂತ ಕರುಣೆಯಿಂದ ಧರ್ಮರಾಜ ಹೇಳ್ತಾನೆ, ವಚೋ ಮಹತ್, ದೊಡ್ಡ ಮಾತನ್ನ ಹೇಳ್ತಾನಂತೆ. ದುರ್ಯೋಧನ, ನಾನು ಯಾವತ್ತಿಗೂ ಸಂಬಂಧಿಕರ ವಧೆಯನ್ನ ಅಪೇಕ್ಷೆ ಪಡೋದಿಲ್ಲ, ನಮ್ಮೋರ್ ಸಾಯಿಲಿ ಅಂತ ನಾ ಅಂದುಕೊಳ್ಳೋದಿಲ್ಲ. ನಮ್ಮವರನ್ನ ಕೊಂದು ನಮ್ಮದೇ ರಾಜ್ಯವನ್ನ ಪಡಿಬೇಕಾದ ಪರಿಸ್ಥಿತಿ ಅವಸ್ಥೆ ನಮಗ ಬಂದಿದ್ದು ನಿನ್ನಿಂದ ಅಲ್ಲದೆ ಬೇರೆ ಯಾರಿಂದನೂ ಅಲ್ಲ. ನಾವು ಮಾಡಬೇಕು, ರಕ್ಷಣೆ ಮಾಡಬೇಕಾದ ಕರ್ತವ್ಯ ನಮಗಿದೆ. ಉಲೂಕ, ಇಷ್ಟು ಹೇಳ್ಬೇಕು ನೀನು. ಹೋಗಪ್ಪ, ನಿನಗೆ ಒಳ್ಳೇದಾಗ್ಲಿ. ಆದ್ರೆ ಇನ್ನು ಅಂತ ನೋಡ್ರಿ, ಸಗಚ್ಚಮಾಚಿರಂತಾತ ಉಲೂಕ ಯದಿ ಮನ್ಯಸೆ ಇಹವಾತಿಷ್ಠ ಭದ್ರಂತೆ ವಯಂ ಹಿ ತವ ಬಾಂಧವಾಹ. ಧರ್ಮರಾಜನ್ ದೊಡ್ಡ ಮಾತು ನೋಡ್ರಿ. ನೋಡು, ಇಷ್ಟು ಸಂದೇಶ ಕೊಟ್ಟಿದ್ದೇವೆ, ಅವನು ವಾಪಸ್ ತಗೊಂಡ್ ಬಾ ಅಂತ ಹೇಳಿದ್ನೋ ಇಲ್ವೋ ನಮಗದು ಗೊತ್ತಿಲ್ಲ. ದುರ್ಯೋಧನ ನಮ್ಮ ಹತ್ರ ಕಳಿಸಿದ್ದಾನೆ. ಇಷ್ಟ ಇದ್ರೆ ಹೋಗ್ಬಹುದು, ಇಲ್ಲ ಇಲ್ಲೇ ಇರ್ತೀನಿ ಅಂದ್ರೆ ಇಲ್ಲೇ ಇರು. ಭದ್ರಂತೆ, ನಿಂಗೆ ಒಳ್ಳೇದಾಗ್ಲಪ್ಪ. ಯಾಕೆ ಅಂದ್ರೆ ನಿನಗೆ ಕೌರವರು ಹೇಗೆ ಬಂಧುಗಳೋ ನಾವು ಹಾಗೆ ತಾನೆ. ಇದು ಧರ್ಮರಾಜ ಅಂದ್ರೆ ಇದು ದಾಕ್ಷಿಣ್ಯ ಧರ್ಮ. ವಿದುರ ಇದ್ದಿದ್ರೆ ಒದ್ದೋಡಿಸ್ತಾ ಇದ್ದ, ಹೈ ಮುಚ್ಕೊಂಡು ಹೋಗೋ. ದಾಕ್ಷಿಣ್ಯ ಧರ್ಮಕ್ಕೆ ಪ್ರತೀಕ ಧರ್ಮರಾಜ. ಆದ್ದರಿಂದ ನಿಷ್ಠುರವಾಗಿ ಮಾತಾಡತಕ್ಕ ವ್ಯಕ್ತಿ ಅಲ್ಲ. ಆದ್ದರಿಂದ ಅವನಿಗೆ ಅಜಾತ ಶತ್ರು ಅಂತ ಹೆಸರು. ಇಷ್ಟ ಹೇಳಿದ ಮೇಲೆ ಉಲೂಕ ಇಟ್ಕೊಂಡ ಮನಸ್ಸಿನಲ್ಲಿ ಅವ್ರ ಮಾತುಗಳನ್ನೆಲ್ಲ ಹೋಗಿ ಬರ್ತೀನಿ ಅಂತ ಹೇಳಿ ವಾಪಸ್ಸು ಬಂದು ಬಿಟ್ಟ. ಪಾಂಡವರ ಮನೆಯಿಂದ ವಾಪಸ್ಸು ಬಂದು ದುರ್ಯೋಧನ ಹತ್ರಕ್ಕೆ ಬಂದು ಪಾಂಡವರು ಏನ್ ಹೇಳಿದ್ರು ದೂತನಾಗಿ ಹೋದ ಕೆಲಸ ಮಾಡಿದ. ಪೂರ್ತಿ ಹೇಳ್ದ. ಅವನ್ ಹೀಗಂದ, ಇವನ್ ಹೀಗಂದ, ಅದಾಯ್ತು ಇದಾಯ್ತು ಎಲ್ಲವನ್ನ ಹೇಳಿದ ಮೇಲೆ ದುರ್ಯೋಧನ, ದುಶ್ಯಾಸನ, ಕರ್ಣ, ಶಕುನಿ 4 ದಿನ ಮೀಟಿಂಗ್ ಮಾಡಿದ್ರು. ಹೇಗಿರುತ್ತೆ ನೋಡಿ. ಮೀಟಿಂಗ್ ಮಾಡಿ ಮೀಟಿಂಗ್ ಔಟ್ಪುಟ್ ಏನಾಯ್ತು? ನಾಳೆ ಬೆಳಗ್ಗೆ ಯುದ್ಧಕ್ಕೆ ರೆಡಿಯಾಗಿರ್ಬೇಕು, ಸೂರ್ಯೋದಯಕ್ಕೆ ಮೊದಲೇ ನಮ್ಮ ಸೈನ್ಯ ರೆಡಿಯಾಗಿ ನಿಂತಿರ್ಲಿ. ದುರ್ಯೋಧನನ ಆದೇಶ ಇದು ಅಂತ ಇದ್ದಾಗೆ ಕರ್ಣ ಹೊರಗೆ ಬಂದು ಎಲ್ಲರಿಗೂ ಹೇಳ್ದ, ರಥ, ಉಷ್ಟ್ರ ಅಂದ್ರೆ ಒಂಟೆ. ಕೆಲವರು ಇನ್ನೂ ಚೆನ್ನಾಗಿದೆ ನೋಡಿ, ಸದಶ್ವೈ ಕತ್ತೆ ಮತ್ತೆ ಕುದುರೆ, ಅದೆರಡು ಮಿಕ್ಸ್ ಮಾಡಿ ಹೊರಗೆ ಬಂದ ಹೇಸರಗತ್ತೆ ಆ ಗಾಡಿಗಳಲ್ಲಿ, ಮತ್ತೆ ಕೆಲವರು ಕುದುರೆಗಳಲ್ಲಿ ಎಲ್ಲ ಹೊರಟ್ರು. ವ್ಯೂಹ ಮಾಡಿ ಸೈನ್ಯವನ್ನ ನಿಲ್ಲಿಸ್ಬೇಕು. ಯೋಗ ಪ್ರಾಗುದಯಾದಿತಿ, ಯೋಗ ವ್ಯೂಹ ಅಂತ ಅರ್ಥ ಮಾಡ್ತಾರೆ ವಾದಿರಾಜ ಸ್ವಾಮಿಗಳು. ಒಂದೊಂದು ವ್ಯೂಹಗಳನ್ನ ಗುಂಪುಗಳನ್ನಾಗಿ ಮಾಡಿಕೊಂಡು ನೀವೆಲ್ಲ ನಿಲ್ಲಬೇಕಲ್ಲಿ, ನಿಮ್ಮ ಕರ್ತವ್ಯ ಅಂತ ಕರ್ಣ ಆದೇಶ ಮಾಡ್ತಾ ಇದ್ದ ಹಾಗೇನೆ ಕೌರವ ಸೈನ್ಯ ರೆಡಿ ಆಯ್ತು. ಅದು ರೆಡಿ ಆಗ್ತಾ ಇದ್ದಾಗ ಇಲ್ಲೇನಾಯ್ತು? ಉಲೂಕಸ್ಯ ವಚ ಶ್ರುತ್ವಾ ಕುಂತಿ ಪುತ್ರೋ ಯುಧಿಷ್ಠಿರಃ ಸೇನಾಂ ನಿರ್ಯಾಪಯಾಮಾಸ ಧೃಷ್ಟದ್ಯುಮ್ನ ಪುರೋಗಮಂ ಪದಾತಿನೀಂ ನಾಗವತೀಂ ರಥಿನೀಂ ಅಶ್ವವೃಂದಿನೀಂ ಚತುರ್ವಿಧ ಬಲಾಂ ಭೀಮಾಂ ಅಕಂಪ್ಯಾಂ ಪೃಥಿವೀಮಿವ ಭೀಮಸೇನಾದಿಭಿರ್ಗುಪ್ತಾಂ ಸಾರ್ಜುನೈಶ್ಚ ಮಹಾರಥೈಃ. ಎಂಥ ಮಾತುಗಳು! ಧೃಷ್ಟದ್ಯುಮ್ನ ವಶಾಂ ದುರ್ಗಾಂ ಸಾಗರ ಸ್ಥಿಮಿತೋಪಮಾಂ
ತಸ್ಯಾಸ್ತ್ವಗ್ರೇ ಮಹೇಶ್ವಾಸಃ ಪಾಂಚಾಲ್ಯೋ ಯುದ್ಧ ದುರ್ಮದಃ ದ್ರೋಣ ಪ್ರೇಪ್ಸುರನೀಕಾನಿ ಧೃಷ್ಟದ್ಯುಮ್ನೋ ವ್ಯಕರ್ಷತ ಯಥಾ ಬಲಂ ಯಥೋತ್ಸಾಹಂ ರಥಿನಃ ಸಮುಪಾದಿಶತ್ ಅರ್ಜುನಂ ಸೂತಪುತ್ರಾಯ ಭೀಮಂ ದುರ್ಯೋಧನಾಯ ಚ ದೃಷ್ಟಕೇತುಂಚ ಶಲ್ಯಾಯ ಗೌತಮಾಯೋತ್ತಮೌಜಸಂ ಅಶ್ವತ್ಥಾಮ್ನೇ ಚ ನಕುಲಂ ಶೈಬ್ಯಂಚ ಕೃತವರ್ಮಣೆ ಸೈಂಧವಾಯ ಚ ವಾರ್ಷ್ಣೇಯಂ ಯುಯುಧಾನಂ ಸಮಾದಿಶತ್ ಶಿಖಂಡಿನಂಚ ಭೀಷ್ಮಾಯ ಪ್ರಮುಖೇ ತಮಕಲ್ಪಯತ್ ಸಹದೇವಂ ಶಕುತಯೇ ಚೇಕಿತಾನಂ ಶಲಾಯ ಚ ದ್ರೌಪದೇಯಾನ್ ತಥಾ ಪಂಚ ತ್ರಿಗರ್ತೆಭ್ಯಃ ಸಮಾದಿಶತ್ ವೃಷಸೇನಾಯ ಸೌಭದ್ರಂ ಶೇಷಾಣಾಂಚ ಮಹೀಕ್ಷಿತಾಂ ಸಮರ್ಥಂ ತಂಚ ಮೇನೆ ವೈ ಪಾರ್ಥಾದಭ್ಯಧಿಕಂ ರಣೇ ಏವಂ ವಿಭಜ್ಯ ಯೋಧಾನ್ ಸ್ತಾನ್ ಪೃಥಕ್ ಚ ಸಹ ಚೈವಃ ಜ್ವಾಲಾವರ್ಣೋ ಮಹೇಶ್ವಾಸೋ ದ್ರೋಣಮಂಶಮಕಲ್ಪಯತ್ ಧೃಷ್ಟದ್ಯುಮ್ನೋ ಮಹೇಶ್ವಾಸಃ ಸೇನಾಪತಿಪತಿಸ್ತತಃ ವಿಧಿವದ್ವ್ಯೂಹ್ಯ ಮೇಧಾವಿ ಯುದ್ಧಾಯ ಧೃತಮಾನಸಃ ಯಥೋದ್ದಿಷ್ಟಾನಿ ಸೈನ್ಯಾನಿ ಪಾಂಡವಾನಾಮಯೋಜಯತ್ ಜಯಾಯ ಪಾಂಡುಪುತ್ರಾಣಾಂ ಯತ್ತಸ್ಥೌ ರಣಾಜಿರೇ. ನಾವಿದೆಲ್ಲ ಶ್ರವಣ ಮಾಡೋದು ಯಾಕೆ? ಬಾಣ ಬಿಟ್ರು, ಹೊಡೆದ್ರು, ತಲೆ ಕಡಿದ್ರು, ಕೊಂದ್ರು, ಇದೆಲ್ಲ ಯಾಕೆ ಕೇಳಬೇಕು ಅಂತಂದ್ರೆ ಇಲ್ಲಿರತಕ್ಕ ಒಬ್ಬೊಬ್ಬರು ಒಂದೊಂದು ದೋಷಕ್ಕೆ ಪ್ರತೀಕರು. ಆ ದೋಷಕ್ಕೆ ಪ್ರತೀಕರಾದ ಒಬ್ಬೊಬ್ಬರು ಸಾಯ್ತಾ ಇದ್ದಾರೆ ಅಂದ್ರೆ ನಮ್ಮ ಒಳಗಿನ ದೋಷಗಳು ದೂರ ಆಗ್ಲಿ. ಒಂದೊಂದ್ಸಲ ಸಾತ್ವಿಕರಿಗೆ ಏಟು ಬೀಳತ್ತೆ, ಪಾಂಡವರ ಕಡೆ ಅಳ್ತಾರೆ ಜನಗಳೆಲ್ಲ, ಇಲ್ಲೂ ಮರಣ ಆಗತ್ತೆ. ಸಾತ್ವಿಕತನಕ್ಕೂ ಒಂದು ಕಾಲ, ಹೀನಾಯವಾದ ಕಾಲ ಬರುತ್ತೆ. ಸಾತ್ವಿಕತನವೂ ಕೆಳಗೆ ಬೀಳತ್ತೆ, ಎಲ್ಲಾ ಕಾಲಕ್ಕೂ ಸಾತ್ವಿಕತನ ಮೇಲಿರೋದಿಲ್ಲ. ಅಟ್ ಲಾಸ್ಟ್ ಸಾತ್ವಿಕತನಕ್ಕೆ ಜಯವಾದ್ರೂ ಒಂದೊಂದು ಕಾಲದಲ್ಲಿ ಒಂದೊಂದು ಗುಣದ ವ್ಯಕ್ತಿಗಳ ಉತ್ಕರ್ಷವನ್ನ ಮಾಡಿ ಭಗವಂತ ಲೀಲಾ ವಿನೋದವನ್ನ ಮಾಡ್ತಾನೆ. ಸಾಧನೆಯಲ್ಲಿ ಒಂದೊಂದ್ಸಲ ನಾವು ಕೆಳಗೆ ಬೀಳ್ತೇವೆ, ಸಪೋರ್ಟ್ ಸಿಗಲ್ಲ. ಹೊರಗಿನ ಸಪೋರ್ಟ್ ಅಲ್ಲ, ಮನೆ ಒಳಗೆ ಸಪೋರ್ಟ್ ಸಿಗಲ್ಲ. ಒಳಗೆ ನಮ್ಮ ಸಾಧನೆಗೆ ಮಾತಾಡ್ಲಿಕ್ಕಾಗೋದಿಲ್ಲ, ಬಿಡ್ಲಿಕ್ಕಾಗೋದಿಲ್ಲ, ಏನ್ ಮಾಡೋದು ಅಂತ ಗೊತ್ತಿಲ್ಲ, ಬೈಲಿಕ್ಕಿಲ್ಲ, ಒಪ್ಕೊಳ್ಳಿಕ್ಕಿಲ್ಲ ಅನ್ನುವ ಸ್ಥಿತಿ ನಿರ್ಮಾಣ ಆಗ್ಬಿಡತ್ತೆ. ಯಾವುದಕ್ಕೂ ತಲೆ ಕೆಡಿಸ್ಕೊಳ್ಬಾರ್ದು. ಭಗವಂತ ಯಾವ ಕಾಲಕ್ಕೆ ಹೇಗೆ ಯಾರಿಂದ ಏನ್ ಮಾಡಿಸ್ಬೇಕು, ಎಷ್ಟು ಮಾಡಿಸ್ಬೇಕು ಅಂತ ಅಂದ್ಕೊಂಡಿದ್ದಾನೋ ಆ ಎಲ್ಲ ಕೆಲಸವನ್ನ ಭಗವಂತ ಮಾಡಿಸ್ತಾನೆ. ಅವನು ಸ್ವತಂತ್ರ. ನಾನು ಆಲೋಚನೆ ಮಾಡೋದ್ರಿಂದ ಚೇಂಜ್ ಆಗೋದಿಲ್ಲ. ಇದು ದೃಢವಾದ ಮನಸ್ಥಿತಿ ನಮ್ಮಲ್ಲಿರ್ಬೇಕು. ಕೌರವ ಪಾಂಡವರ ಯುದ್ಧ ಅಂತಂದ್ರೆ ಶ್ರೀಕೃಷ್ಣ ದೇವತೆಗಳು ದೈತ್ಯರನ್ನ ಮುಂದಿಟ್ಟುಕೊಂಡು ಜಗತ್ತಿಗೆ ತೋರಿಸ್ತಾ ಇರುವ ಸಾಧನೆಯ ಪಾಠ. ಒಂದೊಂದ್ಸಲ ಒಳ್ಳೆಯವರು ಕೆಳಗೆ ಬೀಳ್ತಾರೆ, ಒಂದೊಂದ್ಸಲ ದುಷ್ಟರು ಮೇಲೆ ಬರ್ತಾರೆ. ಅಟ್ಲಾಸ್ಟ್ ನಮ್ಮ ಸಾಧನೆಯ ಶುದ್ಧಿ ನಮ್ಮನ್ನ ಸಿದ್ಧಿಯ ಕಡೆ ಕರ್ಕೊಂಡು ಹೋಯ್ತು ಅಂತಂದ್ರೆ ಶ್ರೀಕೃಷ್ಣ ನಿಂತು ನಮ್ಮನ್ನ ರಕ್ಷಣೆ ಮಾಡ್ತಾನೆ. ಅದೇ ಮಹಾಭಾರತ ಯುದ್ಧದ ಆಂತರ್ಯ. ಈ ಅನುಸಂಧಾನವನ್ನ ಮಾಡಿಕೊಂಡು ಭಾರತ ಯುದ್ಧದ ಮಹಿಮೆಗಳನ್ನ, ಯುದ್ಧದ ವೈಭವಗಳನ್ನ, ಯುದ್ಧದ ಪ್ರಸಂಗವನ್ನ ನಾವು ಶ್ರವಣ ಮಾಡಿದರೆ ವಿಶಿಷ್ಟವಾದ ಸಾಧನೆ, ಮನಸ್ಸಿನಲ್ಲಿ ನಡೆಯುವ ಜ್ಞಾನಾಜ್ಞಾನಗಳ ಮಧ್ಯೆ ನಡೆಯುವಂತಹ ಮಥನ, ಅದೆಲ್ಲಕ್ಕೂ ಒಂದು ಅರ್ಥ ಅಂತ ಬರುತ್ತೆ. ಹಾಗನುಸಂಧಾನ ಮಾಡಿಕೊಂಡೇ ಭಾರತ ಯುದ್ಧವನ್ನ ಇಲ್ಲಿಂದ ನೀವು ಸರಿಸುಮಾರಾಗಿ ಇದು ಬಿಟ್ಬಿಡಿ, ಉದ್ಯೋಗ 119 + 180 ಸರಿಸುಮಾರಾಗಿ 400ರಿಂದ 500 ಅಧ್ಯಾಯಗಳಷ್ಟು ದೀರ್ಘವಾದ ಯುದ್ಧದ ಪ್ರಸಂಗದಲ್ಲಿ ನಾವಿರ್ತೇವೆ. ಭೀಷ್ಮ, ದ್ರೋಣ, ಕರ್ಣ, ಶಲ್ಯ ಈ 4 ಪರ್ವಗಳಲ್ಲಿ ವಿಸ್ತಾರವಾಗಿ ಯುದ್ಧದ ವರ್ಣನೆ. ಅದರಲ್ಲಿ ಆನೆಗಳು, ಕುದುರೆಗಳು, ಒಂಟೆಗಳು, ಕತ್ತೆಗಳು, ಹೆಸರುಗತ್ತೆಗಳು, ಮನುಷ್ಯರು, ರಥದ ಮೇಲೆ ಕೂತವರು, ಎಲ್ಲರೂ ಸಾಯೋದು, ಎಲ್ಲರೂ ಹೊಡೆಯೋದು ಎಲ್ಲ ಬರುತ್ತೆ. ಜೀವನವೇ ದೊಡ್ಡ ಯುದ್ಧ ಅನ್ನುವ ಅನುಸಂಧಾನದಲ್ಲಿ ನಾವು ಪ್ರವೇಶ ಮಾಡಿದರೆ, ಯುದ್ಧದ ಪ್ರಕರಣದ ಒಳಗೆ ನಾವು ಪ್ರವೇಶ ಮಾಡಿದರೆ, ಹರಿವಾಯ ಗುರುಗಳು ಸಂಸಾರದ ಯುದ್ಧದಲ್ಲಿ ನಮ್ಮನ್ನ
ಅನಾಯಾಸವಾಗಿ ಹೇಗೆ ಕೃಷ್ಣ ದುರತ್ಯಯವಾದ ಕೌರವ ಸೈನ್ಯ ಸಾಗರವನ್ನ ದಾಟಿಸಿಬಿಟ್ನೋ ಹಾಗೆ ನಮ್ಮನ್ನ ಸಾಂಸಾರಿಕ ಯುದ್ಧದಲ್ಲಿ ದಾಟಿಸಿ ತತ್ವಜ್ಞಾನವನ್ನ ಕೊಡ್ತಾನೆ ಅನ್ನುವ ದೃಢವಾದ ಬುದ್ಧಿ, ದೃಢವಾದ ವಿಶ್ವಾಸ, ಪಾಂಡವರ ಮೇಲಿನ ಭಕ್ತಿ, ಪಾಂಡವರಲ್ಲಿ ಮಹಾಪ್ರಾಜ್ಞನಾಗಿ ನಿಂತ ಭೀಮಸೇನ ದೇವರ ಮೇಲಿನ ಶ್ರದ್ಧೆ, ಆ ಭೀಮನಿಗೂ ನಿಯಾಮಕನಾಗಿ ನಿಂತ ನಮ್ಮ ಸ್ವಾಮಿ ಶ್ರೀಕೃಷ್ಣನ ಮೇಲಿನ ಸರ್ವೋತ್ತಮತ್ವ ಜ್ಞಾನ ನಮಗೆ ಅಚಲವಾಗಿರ್ಬೇಕು ಅಂತ ನಾವೆಲ್ಲ ಭಕ್ತಿಯಿಂದ ಪ್ರಾರ್ಥನೆ ಮಾಡಬೇಕು. ಯಾಕೆ ಹೇಳಿ, ಯುದ್ಧಕ್ಕೆ ರೆಡಿಯಾಗಿ ಹೊರಟರು ಪಾಂಡವರಿಗೆ. ಉಲೂಕನ ಮಾತನ್ನ ಕೇಳಿ ಧರ್ಮರಾಜ ಸೇನೆಯನ್ನ ಹೊರಡಿಸಿದ. ಎಂಥ ಸೇನೆ ಅದು! ಧೃಷ್ಟದ್ಯುಮ್ನ ಫೋರ್ ಫ್ರಂಟ್ ಅಲ್ಲಿ ನಿಂತುಕೊಂಡಿದ್ದಾನೆ ಮಹಾನುಭಾವ. ಹೇಗಿದೆ ಅದು? ಸಮುದ್ರದಂತೆ ಇದೆ. ಪದಾತಿಗಳಿದ್ದಾರೆ, ಚತುರಂಗ ಸೈನ್ಯ, ಬರೇ ಆಯುಧವನ್ನ ಕೈ ಹಿಡ್ಕೊಂಡು ನಡ್ಕೊಂಡು ಹೋಗುವಂತವರಿದ್ದಾರೆ, ಆನೆಗಳ ಮೇಲೆ ಕೂತವರು, ರಥಗಳಲ್ಲಿ ಕುದುರೆಗಳ ಗುಂಪು, ಚತುರ್ವಿಧ ಬಲದಿಂದ ಕೂಡಿದ ಅತ್ಯಂತ ಭಯಂಕರವಾದ, ಭೂಮಿಯನ್ನ ಹೇಗೆ ಅಲ್ಲಾಡಿಸ್ಲಿಕ್ಕಾಗೋದಿಲ್ಲ ಹಾಗೆ ಅಕಂಪ್ಯವಾಗಿರತಕ್ಕಂತಹ ಭೀಮ, ಅರ್ಜುನ ಮೊದಲಾದ ಮಹಾರಥರಿಂದ ಮಹಾನುಭಾವರಿಂದ ರಕ್ಷಣೆ ಮಾಡ್ತಾ ಇರತಕ್ಕಂತಹ ಸೈನ್ಯ ಹೊರಡ್ರಿ ಅಂತ ಆದೇಶ ಮಾಡ್ದ. ಸಾತ್ವಿಕರೆಲ್ಲ ಹೊರಟರು. ಸಾತ್ವಿಕರು ಹೊರಡುವಾಗ ಯಾರೆದುರಿಗೆ ಸಾತ್ವಿಕರ ಪ್ರಯಾಣ ರೆಡಿ ಸನ್ನಾಹ, ತಾಮಸರೆದುರಿಗೆ. ತಾಮಸರ ಸಂಖ್ಯೆ ತುಂಬಾ ಜಾಸ್ತಿ ಇದೆ. 11 ಅಕ್ಷೋಹಿಣಿಗಳಷ್ಟು ದೀರ್ಘವಾದ ಅಗಾಧವಾದ ಸಂಖ್ಯೆ. ಸಾಧನೆಗೆ ವಿರೋಧಿಗಳದ್ದು, ಸಾಧನೆಗೆ ಹೊರಟವರದ್ದು 7. ಆದ್ದರಿಂದ ಉಳಿದದ್ದೆಷ್ಟು ಅನ್ನೋದು ಮುಖ್ಯ, ಒಟ್ಟು ಸೇರಿದ್ದೆಷ್ಟು ಅನ್ನೋದು ಮುಖ್ಯ ಅಲ್ಲ, ಉಳಿದವರೆಷ್ಟು ಅನ್ನೋದು ಮುಖ್ಯ. ಸಾಧನೆಗೆ ಹೊರಟವರೇ ಉಳಿಯೋದು. ಹೊರಟ ಪಾಂಚಾಲ ರಾಜಕುಮಾರ ಯುವರಾಜ ಧೃಷ್ಟದ್ಯುಮ್ನ ಮಹಾನುಭಾವ ಅಗ್ನಿ ನಿಂತಿದ್ದಾನೆ. ಒಬ್ಬೊಬ್ಬರಿಗೆ ಮೀಸಲು ಮಾಡಿ ಕೊಟ್ಟು ಬಿಟ್ರಲ್ಲಿ. ಪಾಂಚಾಲ ರಾಜನನ್ನ ದ್ರೋಣಾಚಾರ್ಯರ ವಧೆಗೆ ಇಟ್ರು. ಧರ್ಮರಾಜ ಹೊರಡು ನೀನು ಅಂದ. ನಮಗೆ ಆ ವರ್ಗ ಶತ್ರುವರ್ಗ ಅಂತ. ಇನ್ನು ಅರ್ಜುನನನ್ನ ಕರ್ಣನಿಗೆ, ಭೀಮಸೇನ ದೇವರನ್ನ ಯಥಾ ಪ್ರಕಾರ ದುರ್ಯೋಧನ, ಧೃಷ್ಟಕೇತು ಶಲ್ಯನಿಗೆ, ಮತ್ತೆ ಉತ್ತಮೌಜ ಅವನನ್ನು ಕೃಪಾಚಾರ್ಯರಿಗೆ ಕೊಟ್ರು. ನಕುಲ ಅಶ್ವತ್ಥಾಮ, ಶೈಬ್ಯ ಕೃತವರ್ಮ, ಯುಯುಧಾನನನ್ನ ಸೈಂಧವನಿಗೆ, ಭೀಷ್ಮಾಚಾರ್ಯರಿಗೆ ಅಪೋನೆಂಟ್ ಆಗಿ ಇಟ್ಟಿದ್ದ ಯಾರನ್ನ, ಶಿಖಂಡಿಯನ್ನ. ಅದಾದ್ಮೇಲೆ ಶಕುನಿಗೋಸ್ಕರವಾಗಿ ಸಹದೇವನನ್ನ, ಶಲನಿಗೋಸ್ಕರವಾಗಿ ಚೇಕಿತಾನನನ್ನ, ಈ ತ್ರಿಗರ್ತರು ಅಂತ ಬರ್ತಾರೆ, ಆ ತ್ರಿಗರ್ತರನ್ನ ಸಂಹಾರ ಮಾಡ್ಲಿಕ್ಕಾಗಿ ದ್ರೌಪದಿಯ 5 ಜನ ಮಕ್ಕಳನ್ನ, ಮತ್ತೆ ವೃಷಸೇನ ಅಂತ ಕರ್ಣನ ಮಗ, ಅವರೆಲ್ಲ ಬರ್ತಾರೆ. ಮತ್ತೆ ಅಳಿದುಳಿದ ರಾಜರು ರಾಜಕುಮಾರರು ಅವ್ರನ್ನೆಲ್ಲ ಯಾರು ಕೊಟ್ರು? ಸುಭದ್ರೆಯ ಮಗನಾಗಿರತಕ್ಕಂತಹ ಮಹಾನುಭಾವನಾದ ಅಭಿಮನ್ಯುವಿಗೆ ಕೊಟ್ರು. ಅಭಿಮನ್ಯು ಎಂಥವನು ಅಂತಂದ್ರೆ, ಪಾರ್ಥಾದಭ್ಯಧಿಕಮ್ರಣೆ ಅಂತೆ, ನಾನ್ ನಮ್ಮಪ್ಪನಿಗಿಂತಲೂ ಅಧಿಕ ಯುದ್ಧ ಭೂಮಿಯಲ್ಲಿ ಅಂತ ಅಂದುಕೊಂಡಿದ್ದ. ಅಷ್ಟು ಉತ್ಸಾಹ ಆ ಹುಡುಗನಿಗೆ. 17-18 ವರ್ಷದ ಕೂಸಿನ್ನು ಅದು ಬರುತ್ತೆ. ದ್ರೋಣ ಪರ್ವದಲ್ಲಿ ಅಭಿಮನ್ಯು ವಧ ಪರ್ವ ಅಂತ. ಅಭಿಮನ್ಯುವಿನ ಹೋರಾಟ ನೋಡಬೇಕು, ಏನು ವೈಭವ ಮಹಾನುಭಾವನದ್ದು. ಅಂತಹ ಮಹಾನುಭಾವನನ್ನು 6 ಜನ ಸೇರ್ಕೊಂಡು ಒಟ್ಟಿಗೆ ಕೊಂದಾಕ್ಬಿಡ್ತಾರೆ. ಅದು ಬೆನ್ನಿಗೆ ಹೊಡೆದು ಕೊಂದು ಬಿಡ್ತಾರೆ. ಎಂಥವ್ರಿಗೆ ದುಃಖ ಬಂದ್ಬಿಡುತ್ತೆ. ಹೀಗೆ ಒಬ್ಬೊಬ್ಬ ಸೈನಿಕರನ್ನ, ಒಬ್ಬೊಬ್ಬ ಮಹಾನುಭಾವರಾದ ಯೋಧರುಗಳನ್ನ ಒಬ್ಬೊಬ್ಬರಿಗೋಸ್ಕರವಾಗಿಟ್ರು. ಕೊನೆಗೆ ಧರ್ಮರಾಜ ಯಾರನ್ನ ಅಪೋನೆಂಟ್ ಆಗಿಟ್ಟುಕೊಂಡ ಅಂದ್ರೆ ಗುರುಗಳನ್ನ, ದ್ರೋಣಾಚಾರ್ಯರಿಗೆ ನಾನು ಅಪೋನೆಂಟ್ ಅಂತ ಇಟ್ಟುಕೊಂಡು ರೆಡಿಯಾಗಿ ಪ್ರತಿಯೊಬ್ಬ ಮಹಾನುಭಾವರು ಹೊರಟಿದ್ದಾರೆ. ಧೃಷ್ಟದ್ಯುಮ್ನ ಸೇನಾಪತಿಯಾಗಿ. ಮತ್ತೆ ಸಾಮಾನ್ಯ ಅಲ್ಲ, ಬರೀ ಬಲ ಇದ್ರೆ ಸಾಲದು, ಬುದ್ಧಿ ಇರಬೇಕು. ಶತ್ರುಗಳ ವ್ಯೂಹಕ್ಕೆ ಪ್ರತಿಯಾಗಿ ನಾನ್ಯಾ ವ್ಯೂಹ ರಚನೆ ಮಾಡಬೇಕು ಅನ್ನೋದು ಗೊತ್ತಿರಬೇಕು. ಯುದ್ಧದಲ್ಲಿ ಡೈವರ್ಟ್ ಆಗಬಾರದು, ಕಾನ್ಸಂಟ್ರೇಟ್ ಆಗಿರ್ಬೇಕು. ಚೆನ್ನಾಗಿ ಅದ್ಭುತವಾಗಿ ಪಾಂಡವರು ಗೆಲ್ಲಬೇಕು, ಪಾಂಡವರಿಗೆ ದಿಗ್ವಿಜಯವಾಗಬೇಕು ಅನ್ನುವ ಸಂಕಲ್ಪ ಇರಬೇಕು. ಆ ಸಂಕಲ್ಪವನ್ನು ಮಾಡಿಕೊಂಡು ರಣದೇವಿಯಾದ ದುರ್ಗಾದೇವಿಯನ್ನ ಪ್ರಾರ್ಥನೆಯನ್ನ ಮಾಡಿ ರಣಚಂಡಿಕೆಗೆ ಔತಣವನ್ನ ನೀಡಬೇಕು ದುರ್ಯೋಧನಾದಿ ಶತ್ರು ಸೈನ್ಯವನ್ನ ಅನ್ನುವ ಸಂಕಲ್ಪದಿಂದ ಅವತ್ತು ರಾತ್ರಿಯೇ
ಕುರುಕ್ಷೇತ್ರದ ಸಮರಾಂಗಣದಲ್ಲಿ ಕೌರವರಿಗೆ ಎದುರಾಗಿ ಪಾಂಡವರು ಧೃಷ್ಟದ್ಯುಮ್ನನ ಸೇನಾಪತ್ಯದಲ್ಲಿ ಆ ಸೈನ್ಯವನ್ನ ಯೋಗ ವ್ಯೂಹವನ್ನಾಗಿ ಮಾಡಿಕೊಂಡು ನಿಂತಿದ್ದಾರೆ. ಇತಿ ಶ್ರೀಮನ್ ಮಹಾಭಾರತೆ ಶತಸಹಸ್ರಿಕಾಯಾಂ ಸಂಹಿತಾಯಾಂ ವೈಯಾಸಿಕ್ಯಾಂ ಉದ್ಯೋಗ ಪರ್ವಣಿ ದ್ವಿಷಷ್ಟ್ಯುತ್ತರ ಶತತಮೋಧ್ಯಾಯಃ ಉಲೂಕದೂತಾಗಮನ ಪರ್ವಣಿ ಪಂಚಮೋಧ್ಯಾಯಃ ಇತಿ ಉಲೂಕದೂತಾಗಮನ ಪರ್ವ. ಇಲ್ಲಿಗೆ ಶ್ರೀಮದ್ ವೇದವ್ಯಾಸ ವಿರಚಿತ ಲಕ್ಷ ಶ್ಲೋಕಾತ್ಮಕ ಶ್ರೀಮನ್ ಮಹಾಭಾರತ ಸಂಹಿತಾದಲ್ಲಿ ಉದ್ಯೋಗ ಪರ್ವದಲ್ಲಿ 162 ಅಧ್ಯಾಯಗಳು, ಉಲೂಕದೂತಾಗಮನ ಪರ್ವದಲ್ಲಿ 5ನೇ ಅಧ್ಯಾಯ ಸಮಾಪ್ತಿ ಆಗ್ತಾ ಇದೆ. ಇಲ್ಲಿಗೆ ಉಲೂಕದೂತಾಗಮನ ಪರ್ವ ಮುಗೀತು. ಇಲ್ಲಿಂದ ಇನ್ನು ಮುಂದಕ್ಕೆ ಸೈನ್ಯ ಯುದ್ಧಕ್ಕೆ ಹೊರಟದ್ದೇ, ರೆಡಿಯಾದದ್ದೇ, ಕುರುಕ್ಷೇತ್ರದಲ್ಲಿ ಬಿದ್ದಿದ್ದೆ. ಇಲ್ಲಿಂದ ಏನ್ ಮಾಡ್ತಾರೆ ಅಂದ್ರೆ ರಥ ಅತಿರಥ ಸಂಖ್ಯಾನ ಪರ್ವ. ಅತಿರಥರು ಯಾರು, ಮಹಾರಥರು ಯಾರು ಅನ್ನುವ ಸಂಖ್ಯೆಯನ್ನ ಇಲ್ಲಿ ಲೆಕ್ಕ ಹಾಕ್ತಾರೆ. ಅದನ್ನ ಲೆಕ್ಕ ಹಾಕೊಂಡು ಅರ್ಧರಥ, ಮಹಾರಥ, ಅತಿರಥ, ರಥ ಅನ್ನೋದೆಲ್ಲ ಲೆಕ್ಕ ಹಾಕೊಂಡು ಭೀಷ್ಮಾಚಾರ್ಯ ಹೇಳ್ತಾರೆ, ನಾನು ಶಿಖಂಡಿ ಜೊತೆ ಯುದ್ಧ ಮಾಡುವುದಿಲ್ಲ. ಯಾಕೆ ಯುದ್ಧ ಮಾಡೋದಿಲ್ಲ ಅಂತ ದುರ್ಯೋಧನ ಕೇಳಿದ್ದಕ್ಕೆ ಎಷ್ಟು ವಿಸ್ತಾರವಾಗಿ 22 ಅಧ್ಯಾಯಗಳಷ್ಟು ವಿಸ್ತಾರವಾಗಿ ಅಂಬೋಪಾಖ್ಯಾನ ಪರ್ವ. ಅಂಬಿಕೆ, ಅಂಬಾಲಿಕೆಯರಲ್ಲಿ ಅಂಬಾದೇವಿ ದ್ವೇಷ ಮಾಡಿ ಭೀಷ್ಮರನ್ನ ಕೊಲ್ಲಬೇಕು ಅಂತ ಪರಶುರಾಮ ದೇವರ ಹತ್ರ ಹೋಗಿ ಪರಶುರಾಮ ದೇವರನ್ನ ಎತ್ತುಕಟ್ಟಿ ಭೀಷ್ಮ ಪರಶುರಾಮರ ಯುದ್ಧ ಆಗಿ ಎಲ್ಲ ವೈಭವದ ಕಥೆಗಳು ಬರುತ್ತೆ. ಅದು ಮುಗಿದ ನಂತರದಲ್ಲಿ ಉದ್ಯೋಗ ಪರ್ವದ ಸಮಾಪ್ತಿ, ಭೀಷ್ಮ ಪರ್ವದ ಆರಂಭ. ಭೀಷ್ಮ ಪರ್ವದ ಆರಂಭದಲ್ಲಿ ಜಂಬೂ ದ್ವೀಪ ಪಂಚಮ ಸ್ಕಂದ ಭಾಗವತ ಅದರ ಅನುಸಂಧಾನ ಇಟ್ಕೊಂಡು ನಾವು ಚಿಂತನೆ ಮಾಡತಕ್ಕದ್ದು. ಆ ಅನುಸಂಧಾನ ಆದ್ಮೇಲೆ ಭಗವದ್ಗೀತಾ ಪರ್ವ, ಭಗವದ್ಗೀತಾ ಪರ್ವ ಆದ್ಮೇಲೆ ಭೀಷ್ಮರ ವಧೆ, ಅಲ್ಲಿಂದ ಒಂದೊಂದೇ 4 ಪರ್ವ ಹೇಳಿದ್ನಲ್ಲ, 450ರಿಂದ 500 ಅಧ್ಯಾಯಗಳಷ್ಟು ದೀರ್ಘ ಅಧ್ಯಾಯದಲ್ಲಿ ಯುದ್ಧದ ಪ್ರಕರಣ ನಾವು ಶ್ರವಣ ಮಾಡ್ಲಿಕ್ಕಿದ್ದೇವೆ. ಮನಸ್ಸನ್ನ ಉದ್ವೇಗ ಮಾಡುವಂತಹ ಪ್ರಕರಣಗಳಿದೆಲ್ಲ. ಒಂದೊಂದೇ ಪ್ರಕರಣವನ್ನ ಕೇಳ್ತಾ 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 ಮನಸ್ಸಿಗೆ ಬರಬೇಕಾದ ಭಾವನೆ, ಮನಸ್ಸಿನ ಒಳಗಿನ ಸಾತ್ವಿಕ ತಾಮಸ ಗುಣಗಳಿಗೆ ಘರ್ಷಣೆ ಆಗ್ತಾ ಇದೆ ಅಷ್ಟೆ. ಒಂದೊಂದ್ಸಲ ಸಾತ್ವಿಕತನ ತಾಮಸತನಕ್ಕೆ ಸೋಲ್ಬೇಕಾಗತ್ತೆ, ಒಂದೊಂದು ಸಲಕ್ಕೆ ನಾವೇ ಅವರ ಪರವಾಗಿರ್ಬೇಕಾಗತ್ತೆ, ತಾಮಸ ಗುಣಕ್ಕೆ ಒಗ್ಗಿಕೊಳ್ಬೇಕಾಗತ್ತೆ. ಎಲ್ಲವೂ ಕ್ಷಣಿಕ. ಸಾತ್ವಿಕ ಗುಣಕ್ಕೆ ಪರಮಾಭಿವೃದ್ಧಿ ಅನ್ನುವುದೇ ಯುದ್ಧದ ಸಾರಾಂಶ ಅನ್ನುವ ಭಾವ ನಮ್ಮ ಮನಸ್ಸಲ್ಲಿ ಗಟ್ಟಿಯಾಗಿದ್ದಾಗ ಈ ಬಾಣ, ಬಿಲ್ಲು, ತಲೆ ಕತ್ತರಿಸೋದು ಯಾವುದು ನಮ್ಮ ತಲೆ ಒಳಗೆ ಬರಲ್ಲ. ಒಳಗಿರೋದೆಲ್ಲ ಜ್ಞಾನಕ್ಕೂ ಅಜ್ಞಾನಕ್ಕೂ, ಸಾತ್ವಿಕತನಕ್ಕೂ ತಾಮಸತನಕ್ಕೂ ನಡೆಯುವ ಗಲಾಟೆ ಎನ್ನುವ ಭಾವ ಬರುತ್ತೆ. ಅಮೃತಮತನ ಆದಾಗ ಕೊನೆಗೆ ಅಮೃತ ಬಂದ ಹಾಗೆ ಪಾಂಡವರ ಜಯ, ಸಾತ್ವಿಕರಿಗೆ ಸಾಧನೆಯಲ್ಲಿ ಸಿದ್ಧಿ ಅನ್ನುವ ಭಾವ ನಮ್ಮೆಲ್ಲರ ಮನಸ್ಸಿಗೆ ಬರಲಿ. ಭಾರತ ಪ್ರತಿಪಾದ್ಯನಾದ ಭೈಷ್ಮಿ ಸತ್ಯಾಸಮೇತ ಗೋಪಾಲಕೃಷ್ಣ ಅಭಿನ್ನ ವೇದವ್ಯಾಸ ದೇವರ ಪರಮಾನುಗ್ರಹ ನಮ್ಮ ಮೇಲಾಗಲಿ. ನಿರಂತರವಾಗಿ ಕೊನೆಯ ಉಸಿರಿರುವವರೆಗೂ ವೇದವ್ಯಾಸರ ಗ್ರಂಥಗಳ ಅರ್ಥಾನುಸಂಧಾನ ಮಾಡುವಂತಹ ಭಾಗ್ಯವನ್ನ ಗುರುವಂತರಗತ ಪ್ರಾಣಸ್ಥ ವೇದವ್ಯಾಸ ಕೊಡ್ಲಿ ಅಂತ ಪ್ರಾರ್ಥನೆ ಮಾಡ್ತಾ ಶ್ರೀಕೃಷ್ಣಾರ್ಪಣಮಸ್ತು. ನಾಳೆಯಿಂದ ರಥ ಅತಿರಥ ಸಂಖ್ಯಾನ ಪರ್ವ. ಶ್ರೀಕೃಷ್ಣಾರ್ಪಣಮಸ್ತು.